ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಎರಡನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡೋಣ. ಈಗಾಗಲೇ ಮೊದಲನೇ ಭಾಗದಲ್ಲಿ ಪೀಠಿಕೆ ಪಾಠದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಿದ್ದೀವಿ. ತುಂಬ ಮಹತ್ವದ ಒಂದು ಪಾಠ, ಸುಮಾರು 5 ಅಂಕದ ಒಂದು ಪ್ರಶ್ನೆ ಆ ಪಾಠದಿಂದ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ. ಹಾಗೆಯೇ ಮಾನವನ ವಿಕಸನದ ಕಥೆ ಕೂಡ ಬಹಳ ಮುಖ್ಯವಾದಂತಹ ಒಂದು ಪಾಠ. ಈ ಪಾಠದಿಂದ ಕೂಡ ಒಂದು 8 ಅಂಕದ ಪ್ರಶ್ನೆಗಳು ನಾವು ನಿರೀಕ್ಷೆ ಮಾಡಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ಒಂದು 10 ಅಂಕದ ಪ್ರಶ್ನೆಯನ್ನು ಕೂಡ ಈ ಪಾಠದಿಂದ ನಿರೀಕ್ಷೆ ಮಾಡಬಹುದು. ಹಾಗೆ ಬಹಳ ಮಹತ್ವದ ಪಾಠ. ಅಷ್ಟಕ್ಕೂ ಇದು ಬೇರೆಯವರ ಇತಿಹಾಸ ಅಲ್ಲ, ಮಾನವನದೇ ಇತಿಹಾಸ, ಮಾನವನ ವಿಕಸನದ ಕಥೆ, ಹೇಗೆ ಮಾನವನ ವಿಕಸನ ಆಯಿತು ಎನ್ನುವ ರೋಚಕವಾದಂತಹ ಪಾಠ. ಇದನ್ನು ಪ್ರಶ್ನೋತ್ತರಗಳ ಮೂಲಕ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳ ಕಡೆಗೆ ಬರೋಣ. ಮೊದಲನೆಯ ಪ್ರಶ್ನೆ, ಹ್ಯೂಮನಸ್ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ. ಸೊ ಈ ಹ್ಯೂಮನಸ್ ಪದ ಯಾವ ಭಾಷೆಯಿಂದ ಬಂದಿದೆ ಅನ್ನೋದಕ್ಕೆ ಸಹಜವಾಗಿ ನೀವು ಉತ್ತರ ಬರೆಯೋದಾದರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಂತ ಬರೆದುಬಿಟ್ರಾಯ್ತು. ಒಂದು ಸ್ವಲ್ಪ ವಿವರಣೆ ನಿಮಗೆ ಬೇಕು ಅಥವಾ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ ಈ ಹ್ಯೂಮನ್ ಪದ ಏನಿದೆ ಇದು ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎನ್ನುವ ಪದದಿಂದ ಬಂದಿದೆ ಅಂತ ನೋಡ್ತೀವಿ. ಈ ಹ್ಯೂಮನಸ್ ಅನ್ನುವ ಪದ ಏನಿದೆ ಇದು ಹೋಮೋ ಪದದ ಗುಣವಾಚಕವಾಗಿದೆ. ಸೊ ಟೋಟಲಿ ಈ ಲ್ಯಾಟಿನ್ ಭಾಷೆಯಿಂದ ಬಂದಂತಹ ಹ್ಯೂಮನಸ್ ಎನ್ನುವ ಪದದಿಂದ ಹ್ಯೂಮನ್ ಎಂಬ ಪದ ಬಂದಿದೆ. ಹ್ಯೂಮನ್ ಎಂಬ ಪದ ಹ್ಯೂಮನಸ್ನಿಂದ ಬಂದಿದೆ. ಹಾಗೂ ಹ್ಯೂಮನಸ್ ಅನ್ನೋದು ಹೋಮೋ ಪದವನ್ನು ವರ್ಣಿಸುವಂತಹ ಒಂದು ಲ್ಯಾಟಿನ್ ಭಾಷೆಯ ಶಬ್ದ. ಮುಂದಿನ ಪ್ರಶ್ನೆ ಇದಕ್ಕೆ ರಿಲೇಟೆಡ್ ಆಗಿದೆ. ಹೋಮೋ ಪದದ ಅರ್ಥವೇನು ಅಂತ ಹೇಳಿ ಇದಕ್ಕೆ ನಾವು ಉತ್ತರವನ್ನು ನೋಡುವುದಾದರೆ ಹೋಮೋ ಪದದ ಅರ್ಥ ಏನು ಅಂತ ಕೇಳಿದಾಗ ಮಾನವ ಅಂತ ಬರೀಬೇಕು. ಹೋಮೋ ಪದದ ಅರ್ಥವನ್ನು ಮಾನವ ಅಂತ ಬರೆದು ಬಿಟ್ಟರೆ ಅಲ್ಲಿ 2 ಪ್ರಶ್ನೋತ್ತರಗಳು ಮುಗಿದಂಗಾಯಿತು. ಭೂಮಿ ಯಾವಾಗ ವಿಕಸಿಸಿತು? ಮೂರನೆಯ ಒಂದು ಪ್ರಶ್ನೆಗೆ ಬಂದರೆ 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮಿಸಿತು ಅಂತ ನೋಡ್ತೀವಿ. ಇಲ್ಲಿ ಮಿಲಿಯನ್ ಮತ್ತು ಬಿಲಿಯನ್ ಇವೆರಡನ್ನು ನಾವು ಸರಿಯಾಗಿ ನೆನಪಲ್ಲಿಟ್ಕೊಂಡಿರಬೇಕು. ಯಾವುದು ದೊಡ್ಡದು ಯಾವುದು ಸಣ್ಣದು, 1 ಮಿಲಿಯನ್ ಅಂದರೆ ಎಷ್ಟು, 1 ಬಿಲಿಯನ್ ಅಂದರೆ ಎಷ್ಟು, ಇದು ಗೊತ್ತಿರಬೇಕು. ನಾವು ಮೊದಲು ಬಿಲಿಯನ್ ಅಂದರೆ ಏನು ಅಂತ ನೋಡಿದ್ರೆ 1ರ ಮುಂದೆ ನೀವು 9 ಸೊನ್ನೆಯನ್ನು ಕೊಡಿ. ಬಹಳ ಸುಲಭವಾಗಿ ನಿಮಗೆ ನೆನಪಿಟ್ಕೊಳ್ಳೋ ವಿಧಾನ. ನಾನಿಲ್ಲಿ 9 ಸೊನ್ನೆಯನ್ನು ಕೊಟ್ಟಿದ್ದೀನಿ. ಇದನ್ನು ಲೆಕ್ಕ ಮಾಡ್ತಾ ಹೋದರೆ 100 ಕೋಟಿ ವರ್ಷಗಳಾಗತ್ತೆ. ಅಲ್ಲಿಗೆ 1 ಬಿಲಿಯನ್ ಅಂತಂದರೆ 100 ಕೋಟಿ ವರ್ಷ. 1 ಮಿಲಿಯನ್ ಅಂತಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ 1ರ ಮುಂದೆ 6 ಸೊನ್ನೆಗಳನ್ನು ಕೊಡಬೇಕು. 6 ಸೊನ್ನೆಗಳನ್ನು ಕೊಟ್ಟಾಗ ನಮಗೆ 10 ಲಕ್ಷ ಸಿಗತ್ತೆ. 10 ಲಕ್ಷ ವರ್ಷಗಳು ಅಂತಂದರೆ 1 ಮಿಲಿಯನ್. 100 ಕೋಟಿ ಅಂತಂದರೆ 1 ಬಿಲಿಯನ್, 10 ಲಕ್ಷ ಅಂತಂದರೆ 1 ಮಿಲಿಯನ್. ಇದು ಗಮನದಲ್ಲಿಟ್ಬಿಟ್ರೆ ಸಾಕು. ಇನ್ನು 4ನೆಯ ಪ್ರಶ್ನೆಯ ಕಡೆಗೆ ಬರೋಣ. ಚಾರ್ಲ್ಸ್ ಡಾರ್ವಿನ್ ರಚಿಸಿದ ಕೃತಿ ಯಾವುದು ಅಂತ ಕೇಳಿದ್ದಾರೆ. 4ನೆಯ ಪ್ರಶ್ನೆ, ಚಾರ್ಲ್ಸ್ ಡಾರ್ವಿನ್ ತನ್ನ ವಿಕಾಸವಾದ ಸಿದ್ಧಾಂತವನ್ನು ಮಂಡಿಸ್ತಾ ಅದನ್ನು ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್, ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಅಥವಾ ಸ್ಪೀಶಿಶ್ ಅಂತ ಕೂಡ ಕರೀತಾರೆ. ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್, ಕೆಲವೊಂದು ಸಲ ಸ್ಪೀಶೀಸ್ ಹೀಗೂ ಕೂಡ ಬರೀತಾರೆ. ಈ ಕೃತಿಯನ್ನು ಚಾರ್ಲ್ಸ್ ಡಾರ್ವಿನ್ ಬರಿತಾನೆ, ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಎಂಬಂತಹ ಕೃತಿ. ಈ ಕೃತಿಯಲ್ಲಿ ಆತ ಈ ವಿಕಾಸವಾದ ಸಿದ್ಧಾಂತವನ್ನು ಮಂಡಿಸ್ತಾನೆ. ಗಮನದಲ್ಲಿರಲಿ, ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಕೃತಿ ಇದು ಚಾರ್ಲ್ಸ್ ಡಾರ್ವಿನ್ ಬರೆದಂತಹ ಕೃತಿ. ಮುಂದುವರೆದು ನಾವು 5ನೆಯ ಒಂದು ಪ್ರಶ್ನೆಯ ಕಡೆಗೆ ಬರೋಣ. 5ನೆಯ ಪ್ರಶ್ನೆ, ಮಾನವನನ್ನು ಹೋಲುವ ಜೀವಿಗಳು ಭೂಮಿಯ ಮೇಲೆ ಯಾವಾಗ ವಿಕಸಿಸಿದವು ಅಂತ ಇದೆ. ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವನನ್ನು ಹೋಲುವಂತಹ ಜೀವಿಗಳು ಭೂಮಿಯ ಮೇಲೆ ಉಗಮಿಸಿದವು. ಮುಂದಿನ ಒಂದು ಪ್ರಶ್ನೆಗೆ ಬರ್ತೀವಿ. 6ನೆಯ ಪ್ರಶ್ನೆ, ಮೇಲು ಕುಟುಂಬ ಹೊಮಿನಾಯ್ಡೆದಿಂದ ಹೋಮೋಕುಲ ಉತ್ಪತ್ತಿಯಾಗಲು ಎಷ್ಟು ವರ್ಷಗಳು ಬೇಕಾದವು? ಈ ಮೇಲು ಕುಟುಂಬ ಹೊಮಿನಾಯ್ಡೆಯಿಂದ ಹೋಮೋಕುಲ ಉತ್ಪತ್ತಿಯಾಗಲಿಕ್ಕೆ ಆರಂಭ ಆಗಿದ್ದು ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ. ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವನನ್ನು ಹೋಲುವಂತಹ ಜೀವಿಗಳು ಕಾಣಿಸಿಕೊಂಡವು.
ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಈ ಪ್ರಕ್ರಿಯೆ ನಡೀಲಿಕ್ಕೆ ಸುಮಾರು 30 ಮಿಲಿಯನ್ ವರ್ಷಗಳೇ ಬೇಕಾದವು. ಅತ್ಯಂತ ದೀರ್ಘವಾದಂತಹ ಪ್ರಕ್ರಿಯೆ, 30 ಲಕ್ಷ ವರ್ಷಗಳು ಬೇಕಾದವು ಹೊಮಿನೈಡೆಯಿಂದ ಹೋಮೋಕುಲ ಉತ್ಪತ್ತಿಯಾಗಲಿಕ್ಕೆ. ಹೋಮೋಕುಲ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಕೇಳಿದ್ರೆ ಮತ್ತೆ ಇದಕ್ಕೆ 5ನೆಯ ಪ್ರಶ್ನೆಯ ಉತ್ತರವನ್ನೇ ನಾವು ಬರಿಬೇಕಾಗತ್ತೆ. 5.6 ಮಿಲಿಯನ್ ವರ್ಷಗಳ ಹಿಂದೆ ಹೋಮೋಕುಲ ಉತ್ಪತ್ತಿಯಾಯಿತು, ಅಸ್ತಿತ್ವಕ್ಕೆ ಬಂತು ಅಂತ ನೋಡ್ತೀವಿ. ಇನ್ನು 8ನೆಯ ಪ್ರಶ್ನೆ, ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಮಾನವ ಪ್ರಜಾತಿ ಯಾವುದು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವಿಲ್ಲಿ ಆ ಮಾನವ ಪ್ರಜಾತಿಯನ್ನು ಗಮನಿಸ್ತಾ ಇದ್ದೀವಿ. ಮೊದಲ ಮಾನವ ಪ್ರಜಾತಿ ಹೋಮೋ ಹೆಬಿಲಸ್. ಈ ಹೋಮೋ ಹೆಬಿಲಸ್ ಏನಿದ್ದಾನೆ ಮಾನವ ಪ್ರಜಾತಿ, ಈ ಹೋಮೋ ಹೆಬಿಲಸ್ ಪ್ರಪ್ರಥಮ ಬಾರಿಗೆ ಆಯುಧಗಳನ್ನು ತಯಾರಿಸ್ತಾನೆ. ನಿಸರ್ಗದಲ್ಲಿ ಸಿಗುವಂಥ, ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಆತ ಕೈಯಲ್ಲಿ ಶಿಲೆಯನ್ನು ಹಿಡ್ಕೊಂಡಿರೋದನ್ನು ಗಮನಿಸ್ತೀವಿ. ಆತ ನಿಸರ್ಗದಲ್ಲಿ ಸಿಗ್ತಾ ಇದ್ದಂತಹ ಶಿಲೆಗಳನ್ನು ಆಯುಧಗಳನ್ನಾಗಿ ಮಾರ್ಪಡಿಸ್ತಾನೆ ಹೋಮೋ ಹೆಬಿಲಸ್. ಇನ್ನು 9ನೆಯ ಪ್ರಶ್ನೆ, 1 ಅಂಕದ ಕೊನೆಯ ಪ್ರಶ್ನೆ, ದ್ವಿಪಾದ ಚಲನೆ ಎಂದರೇನು? ದ್ವಿಪಾದ ಚಲನೆ ಅಂತಂದರೆ ಆರಂಭದಲ್ಲಿ ಮನುಷ್ಯ 4 ಕಾಲುಗಳಲ್ಲಿ ನಡೀತಾ ಇದ್ದ. ಕ್ರಮೇಣ ಆತನ ಮುಂಗಾಲುಗಳು ಕೈಗಳಾಗಿ ಪರಿವರ್ತನೆ ಹೊಂದಿದವು. ಆಗ ಅವನು 2 ಕಾಲುಗಳಲ್ಲಿ ನಡಿಲಿಕ್ಕೆ ಓಡಲಿಕ್ಕೆ ಆರಂಭಿಸಿದ. ಅದನ್ನೇ ದ್ವಿಪಾದ ಚಲನೆ ಅಥವಾ ಬೈಪೆಡಾಲಿಸಮ್ ಅಂತ ಕರೀತಾರೆ. ಅಲ್ಲಿಗೆ 2 ಕಾಲುಗಳಲ್ಲಿ, ಇದನ್ನು ವ್ಯಾಖ್ಯೆ ರೂಪದಲ್ಲಿ ಬರೀಬೇಕು ನಾವು. 2 ಕಾಲುಗಳಲ್ಲಿ ಆತ ನಡೀಬಹುದು, 2 ಕಾಲುಗಳನ್ನು ಉಪಯೋಗಿಸಿ ಆತ ನಡೀಬಹುದು ಅಥವಾ ಓಡಬಹುದು. 2 ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದು, ಇದನ್ನು ದ್ವಿಪಾದ ಚಲನೆ ಅಂತ ಕರೀತಾರೆ. ಅಲ್ಲಿಗೆ ಎಲ್ಲ 1 ಅಂಕದ ಪ್ರಶ್ನೆಗಳನ್ನು, 9 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಿದ್ದೀವಿ. ನೇರವಾಗಿ ನಾವು 2 ಅಂಕದ ಪ್ರಶ್ನೆಗಳ ಕಡೆಗೆ ಬರೋಣ. 2 ಅಂಕದ ಪ್ರಶ್ನೆಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮೊದಲನೆಯ ಪ್ರಶ್ನೆ, ಭೂಮಿಯ ಉಗಮ ಮತ್ತು ವಿಕಸನದ ಯಾವುದೇ 2 ಸಿದ್ಧಾಂತಗಳನ್ನು ಬರೆಯಿರಿ ಅಂತ ಹೇಳಿ. ಈ ಭೂಮಿಯ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ 2 ಸಿದ್ಧಾಂತಗಳಿದ್ದಾವೆ. ಒಂದು ತಾತ್ವಿಕ ಸಿದ್ಧಾಂತಗಳು, ಇನ್ನೊಂದು ಧಾರ್ಮಿಕ ಸಿದ್ಧಾಂತಗಳು. ಇವೆಲ್ಲವುಗಳಿಗಿಂತ ಬಹಳ ಮುಖ್ಯವಾಗಿ ವೈಜ್ಞಾನಿಕವಾದಂತಹ ಸಿದ್ಧಾಂತಗಳು. ಹೀಗೆ 3 ರೀತಿಯ ಸಿದ್ಧಾಂತಗಳನ್ನು ನಾವು ಗಮನಿಸ್ತೀವಿ. ನೀವು ಈ 3 ಕೂಡ ಬರೀಬಹುದು. ತಾತ್ವಿಕ ಸಿದ್ಧಾಂತ, ಧಾರ್ಮಿಕ ಸಿದ್ಧಾಂತ, ವೈಜ್ಞಾನಿಕ ಸಿದ್ಧಾಂತ ಅಂತ 3 ಸಿದ್ಧಾಂತವನ್ನು ಬರೀಬಹುದು. ಅಥವಾ ಈ ವೈಜ್ಞಾನಿಕ ಸಿದ್ಧಾಂತದಲ್ಲಿ ಬಹಳ ರೋಚಕವಾದಂತಹ 3 ಸಿದ್ಧಾಂತಗಳಿದ್ದಾವೆ, ಇದನ್ನಾದರೂ ನೀವು ಬರೀಬಹುದು. ಅದರಲ್ಲಿ ಸ್ಥಿರಭೂಮಿ ಸಿದ್ಧಾಂತ ಅಂತ ಇದೆ. ಆರಂಭದಲ್ಲಿ ಎಲ್ಲವೂ ಒಂದು ಕಡೆ ಸೇರ್ಕೊಳ್ತಾ ಹೋಯಿತು, ಆಮೇಲೆ ಭೂಮಿ ರಚನೆಯಾಯಿತು ಅನ್ನುವಂಥ ಒಂದು ಸಿದ್ಧಾಂತ ಸ್ಥಿರಭೂಮಿ ಸಿದ್ಧಾಂತ. ಆಮೇಲೆ ಮಿಡಿತ ಸಿದ್ಧಾಂತ ಅಂತ ಇದೆ. ಸೊ ಈ ಮಿಡಿತ ಸಿದ್ಧಾಂತ ಏನು ಹೇಳುತ್ತೆ ಅಂತ ಕೇಳಿದರೆ, ಈ ನಮ್ಮ ಹೃದಯದ ಬಡಿತ ಏನಿದೆ ಮಿಡಿತದ ರೀತಿಯಲ್ಲಿ ಇತ್ತು, ಹಿಗ್ಗುವಿಕೆ ಕುಗ್ಗುವಿಕೆ ನಿರಂತರವಾಗಿ ನಡೀತಾ ಇತ್ತು. ಆ ಹಿಗ್ಗುವಿಕೆಯ ಕುಗ್ಗುವಿಕೆ ನಮ್ಮ ಹೃದಯದ ಮಿಡಿತವನ್ನು ಹೋಲ್ತಾ ಇತ್ತು. ಆ ಹಿಗ್ಗುವಿಕೆ ಕುಗ್ಗುವಿಕೆಯಿಂದ ಈ ಭೂಮಿ ಸೃಷ್ಟಿಯಾಯಿತು ಅನ್ನೋದು ಮಿಡಿತ ಸಿದ್ಧಾಂತ. ಸ್ಥಿರಭೂಮಿ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಆರಂಭದಲ್ಲಿ ಎಲ್ಲ ಖಾಲಿ ಇತ್ತು, ಎಲ್ಲವೂ ಒಂದು ಕಡೆ ಸೇರ್ಕೋತಾ 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 ಈ ಭೂಮಿ ಕೂಡ ರಚನೆಯಾಯಿತು ಅಂತ. ಇನ್ನೊಂದು, ಈ ಭೂಮಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಇವುಗಳಿಂದ ನಿರ್ಮಾಣ ಆಯಿತು. ಹಿಗ್ಗುವಿಕೆ ಕುಗ್ಗುವಿಕೆ ಮಿಡಿತದ ರೀತಿಯಲ್ಲಿತ್ತು, ಹಾಗೆ ಅದಕ್ಕೆ ಮಿಡಿತ ಸಿದ್ಧಾಂತ. ಇನ್ನು 3ನೆಯ ಒಂದು ವೈಜ್ಞಾನಿಕ ಸಿದ್ಧಾಂತ ಏನು ಅಂತ ಕೇಳಿದ್ರೆ ಮಹಾಸ್ಫೋಟ ಸಿದ್ಧಾಂತ. ಹೆಚ್ಚು ಜನಪ್ರಿಯವಾಗಿರುವಂತಹ ಸಿದ್ಧಾಂತ ಅಂದರೆ ಮಹಾಸ್ಫೋಟ ಸಿದ್ಧಾಂತ. ಎಲ್ಲ ವಸ್ತುಗಳು ಒಂದು ಕಡೆ ಸೇರ್ಕೋತಾ 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 ಹೋಯಿತು. ಅದು ಅತಿಯಾದ ಸೇರುವಿಕೆಯಿಂದಾಗಿ ಸ್ಫೋಟಗೊಂಡಿತು. ಹಾಗೆ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳು ಒಂದೊಂದು ಕಡೆ ಚಲಾಪಿಲಿಯಾಗಿ ಚದುರಿ ಹೋದವು. ಹಾಗೆ ಚದುರಿ ಹೋದಂತಹ ಒಂದು ಭಾಗ ಭೂಮಿ ಅನ್ನೋದಾಗಿ ಮಹಾಸ್ಫೋಟ ಅಥವಾ ಬಿಗ್ ಬ್ಯಾಂಗ್ ಥಿಯರಿ ಹೇಳುತ್ತೆ. ನೀವು ಯಾವುದಾದ್ರೂ 2 ಬರೀಬೋದು, ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ತಾತ್ವಿಕ ಸಿದ್ಧಾಂತ ಅಂತನಾದ್ರು ಬರೀರಿ, ಧಾರ್ಮಿಕ ಸಿದ್ಧಾಂತ ಅಂತನಾದ್ರು ಬರೀರಿ, ವೈಜ್ಞಾನಿಕ ಸಿದ್ಧಾಂತ ಅಂತನಾದ್ರು ಬರೀರಿ, ಅಥವಾ ಸ್ಥಿರಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ ಅಂತನಾದರೂ ಬರೀಬೋದು, ಏನು ಸಮಸ್ಯೆ ಇಲ್ಲ. ಇನ್ನು 2ನೆಯ ಪ್ರಶ್ನೆಯ ಕಡೆಗೆ ಬರೋಣ. ಭೂಮಿಯ ಹವಾಗುಣ ಮತ್ತು ವಾಯುಗುಣವನ್ನು ನಿರ್ಮಿಸಿದ 2 ಮುಖ್ಯ ಅಂಶಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ.
ಈ ಭೂಮಿಯ ಮೇಲ್ಮೈನ ರಚನೆಯ ಭಾಗದಲ್ಲಿ ನಾವು ನೋಡ್ತೀವಿ, ಒಂದು ಬಲವಾದ ಅಪ್ಪಳಿಸುವಿಕೆಯಿಂದ ಭೂಮಿ ತಿರುಗಲಿಕ್ಕೆ ಆರಂಭಿಸಿತು ಅಂತ. ಆ ಬಲವಾದ ಅಪ್ಪಳಿಸುವಿಕೆಯಿಂದ ಆರಂಭಗೊಂಡಂತಹ ಭೂಮಿಯ ತಿರುಗುವಿಕೆ ಅಥವಾ ಭೂಮಿಯ ಚಲನೆ, ಇದು ವಾತಾವರಣವನ್ನು ನಿರ್ಮಿಸುವಲ್ಲಿ ಪ್ರಮುಖವಾದಂತಹ ಮೊದಲನೇ ಅಂಶ. ಇನ್ನು ಎರಡನೆಯ ಅಂಶ ಏನು ಅಂತ ಕೇಳಿದರೆ, ಆ ಬಲವಾದ ಅಪ್ಪಳಿಸುವಿಕೆಯಿಂದ ಒಂದು ಚೂರೇನು ಭೂಮಿಯಿಂದ ಹೊರಗಡೆ ಕಿತ್ಕೊಂಡು ಬಂತು, ಮುಂದೆ ಅದು ಏನು ಚಂದ್ರ ಅನಿಸ್ಕೊಳ್ತು, ಆ ಚಂದ್ರನ ಉಗಮ ಕೂಡ ವಾತಾವರಣದ ಸೃಷ್ಟಿಯಲ್ಲಿ, ಹವಾಗುಣದ ಸೃಷ್ಟಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂತಹ ಇನ್ನೊಂದು ಅಂಶ ಅಂತ ನಾವು ನೋಡ್ತೀವಿ, ಚಂದ್ರನ ಉಗಮ. ಅಲ್ಲಿಗೆ ಭೂಮಿಯ ಚಲನೆ ಮತ್ತು ಚಂದ್ರನ ಉಗಮ ಮತ್ತು ಆ ಬಲವಾದಂತಹ ಅಪ್ಪಳಿಸುವಿಕೆಯಿಂದ ಏನು ಭೂಮಿ ಓರೆಯಾಯಿತು ಹಾಗೂ ಅದರಿಂದ ಏನು ಉಂಟಾಯಿತು, ಚಲನೆ ಉಂಟಾಯಿತು, ಅವುಗಳನ್ನು ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಅಂತ ಪರಿಗಣಿಸ್ತಾರೆ. ಇನ್ನೂ ಒಂದು ಪ್ರಶ್ನೆಯನ್ನು 2 ಅಂಕದಲ್ಲಿ ನೋಡಿದ್ರೆ, ಜೀವದ ಉದಯಕ್ಕೆ ಕಾರಣವಾದಂತಹ 2 ರಾಸಾಯನಿಕಗಳು. ಇದಕ್ಕೆ ನಾವಿಲ್ಲಿ ಜಲಜನಕ ಮತ್ತು ಇಂಗಾಲ ಇವೆರಡನ್ನ ಬರೀಬೇಕು. ಈ ಜಲಜನಕ ಮತ್ತು ಇಂಗಾಲಗಳ ಸಂಯೋಜನೆಯಿಂದ ಜೀವಿ ನೀರಿನಲ್ಲಿ ಉದಯವಾಯಿತು ಅನ್ನುವಂತಹ ಒಂದು ಸಿದ್ಧಾಂತ ಇದೆ. ಈ ಸಿದ್ಧಾಂತ ಬಹುತೇಕ ಸತ್ಯ ಅಂತ ಹೇಳಿ ಕೂಡ ಸಾಬೀತಾದಂತಹ ಸಿದ್ಧಾಂತ. ಈ ಜಲಜನಕ ಮತ್ತು ಇಂಗಾಲಗಳು ಹೇಗೆ ಸಂಯೋಜನೆಗೊಂಡವು ಅದು ಇಂದಿಗೂ ವಿಜ್ಞಾನಿಗಳ ತರ್ಕಕ್ಕೆ ಸಿಗದಿರುವಂತಹ ವಿಷಯ. ಆದರೆ ಆ ಜಲಜನಕ ಮತ್ತು ಇಂಗಾಲಗಳ ಸಂಯೋಜನೆಯಿಂದ ಜೀವಿಯ ಉಗಮ ಆಯಿತು. ಜಲಜನಕ ಮತ್ತು ಇಂಗಾಲಗಳು ಜೀವಿಯ ಉದಯಕ್ಕೆ ಕಾರಣವಾದಂತಹ 2 ರಾಸಾಯನಿಕಗಳು ಅಂತ ನೋಡ್ತೀವಿ. ಇನ್ನು 4ನೆಯ ಪ್ರಶ್ನೆ, ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳು ನಾವು ಆಗಲೇ ನೋಡಿದ್ದೀವಿ. ಆತ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಕೃತಿಯಲ್ಲಿ 2 ಸಿದ್ಧಾಂತಗಳನ್ನು ಮಂಡಿಸ್ತಾನೆ. ಒಂದು ನೈಸರ್ಗಿಕವಾದಂತಹ ಆಯ್ಕೆಯ ಸಿದ್ಧಾಂತ. ಆಯ್ಕೆ ನೈಸರ್ಗಿಕವಾಗಿಯೇ ಇರುತ್ತೆ ಅನ್ನೋದು ಇವನ ಈ ಸಿದ್ಧಾಂತದ ಮುಖ್ಯವಾದಂತಹ ತಿರುಳು. ಆ ಆಯ್ಕೆಗೆ ಅನೇಕ ಪೈಪೋಟಿಗಳು ಎದುರಾದಾಗ ಆತ 2ನೆಯ ಸಿದ್ಧಾಂತವನ್ನು ಮಂಡಿಸ್ತಾನೆ, ಪ್ರಬಲರು ಬದುಕಿ ಉಳಿಯುವಂತಹ ಸಿದ್ಧಾಂತ. ಆಯ್ಕೆ ನೈಸರ್ಗಿಕವಾಗಿಯೇ ಇರುತ್ತೆ, ಬಟ್ ಆ ಆಯ್ಕೆಯನ್ನು ಪಡೆದುಕೊಳ್ಳುವಾಗ ಸಂಘರ್ಷಗಳು ಏರ್ಪಡಬಹುದು. ಆಗ ಯಾರು ಬದುಕಿ ಉಳಿತಾರೆ? ಪ್ರಬಲರು ಬದುಕಿ ಉಳಿತಾರೆ. ಪ್ರಬಲರು ಬದುಕಿ ಉಳಿಯುವಂತಹ ಸಿದ್ಧಾಂತ ಎಂಬಂತಹ 2 ಪ್ರಮುಖವಾದ ವಿಚಾರಗಳನ್ನು ಚಾರ್ಲ್ಸ್ ಡಾರ್ವಿನ್ ತನ್ನ ವಿಕಾಸವಾದದಲ್ಲಿ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ನಲ್ಲಿ ಹೇಳ್ತಾನೆ. ಇನ್ನು ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳು ಅಂತ ಕೇಳಿದ್ದಾರೆ. ಇಲ್ಲಿ ಮಾನವನ ವಂಶವೃಕ್ಷವನ್ನು ನೋಡ್ತಾ ಬಂದರೆ ನಮಗೆ ಗೊತ್ತಾಗತ್ತೆ, ಚಿಂಪಾಂಜಿ ಮತ್ತು ಬೋನ್ಬೋಗಳು ಇವು ಮಾನವನ ಅತ್ಯಂತ ಹತ್ತಿರದ ಸಂಬಂಧಿಗಳು ಅಂತ ನೋಡ್ತೀವಿ. ಚಿಂಪಾಂಜಿ ಮತ್ತು ಬೋನ್ಬೋ ಇವೆರಡೂ ಜೀವಿಗಳು ಕೂಡ ಮಾನವನಿಗೆ ಅತ್ಯಂತ ಹತ್ತಿರವಾದ ಸಂಬಂಧಿಗಳು ಅಂತ ಪರಿಗಣಿಸಲ್ಪಟ್ಟಿದೆ. ನಾವಿಲ್ಲಿ ಆ 2 ಪ್ರಭೇದಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಚಿಂಪಾಂಜಿಯನ್ನು ಗಮನಿಸ್ತಾ ಇದ್ದೀವಿ. ಚಿಂಪಾಂಜಿ ಈ ಕಡೆ ಇದೆ, ನಿಮ್ಮನ್ನೇ ನೋಡ್ತಾ ಇದೆ. ನಾನೂ ಕೂಡ ನಿಮ್ಮ ಅತ್ಯಂತ ಸಮೀಪದ ಸಂಬಂಧಿ, ನಿಮ್ಮ ಅಣ್ತಮ್ಮರಲ್ಲಿ ಒಬ್ಬ ಅಂತ ಚಿಂಪಾಂಜಿ ಹೇಳ್ತಾ ಇದೆ. ಇಲ್ಲಿ ಬೋನ್ಬೋ ಇದೆ. ಬೋನ್ಬೋ ಕೂಡ ಮಾನವನ ಅತ್ಯಂತ ಹತ್ತಿರದ ಒಂದು ಪ್ರಜಾತಿ ಅಂತ ನೋಡ್ತೀವಿ. ಇವೆರಡು ಮಾನವನಿಗೆ ಅತ್ಯಂತ ಹತ್ತಿರವಾದ 2 ಸಂಬಂಧಿಗಳು. ಇನ್ನು 6ನೆಯ ಪ್ರಶ್ನೆ 2 ಅಂಕದಲ್ಲಿ, ದೊಡ್ಡ ಪ್ರಾಣಿಗಳನ್ನು ಯೋಜಿತ ಬೇಟೆ ಹಾಗೂ ವಧಿಸಲ್ಪಟ್ಟಿರುವ ಆರಂಭಿಕ ಕುರುಹುಗಳು ಎಲ್ಲಿ ಸಿಕ್ಕಿದಾವೆ ಅಂತ ಇಲ್ಲಿ 2 ಉದಾಹರಣೆಗಳನ್ನು ಕೊಡಬೇಕು. ಒಂದು ಇಂಗ್ಲೆಂಡಿನ ಬಾಕ್ಸ್ ಗ್ರೋ. ಇಂಗ್ಲೆಂಡಿನ ಈ ಬಾಕ್ಸ್ ಗ್ರೋ ಅನ್ನುವಲ್ಲಿ ಅತ್ಯಂತ ಯೋಜಿತವಾಗಿ ಸಮರ್ಥವಾಗಿ ತನಗಿಂತ ದೊಡ್ಡ ಪ್ರಾಣಿಯನ್ನು ಬೇಟೆಯಾಡಿದ ಕುರುಹುಗಳು ಸಿಕ್ಕಿದಾವೆ. ಇನ್ನೊಂದು ಜರ್ಮನಿಯಲ್ಲಿ ಶಾ ನಿಂಜೇನ್ ಅಂತ, ಜರ್ಮನಿಯ ಶಾ ನಿಂಜೇನ್ ಅನ್ನುವಲ್ಲಿ ಕೂಡ ಈ ದೊಡ್ಡ ಪ್ರಾಣಿಗಳನ್ನು ವಧಿಸಿರುವಂತಹ ಕುರುಹುಗಳು ನಮಗೆ ಸಿಕ್ಕಿದಾವೆ. ಅಲ್ಲಿಗೆ ನೀವು ಇಂಗ್ಲೆಂಡಿನ ಬಾಕ್ಸ್ ಗ್ರೋ ಅಥವಾ ಬಾಕ್ಸ್ ಗ್ರೋ ಅಷ್ಟು ಬರೆದ ಸಾಕು. ಇನ್ನೊಂದು ಶಾ ನಿಂಜೇನ್. ಅಲ್ಲಿಗೆ 2 ಅಂಕದ 6 ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಇನ್ನು 5 ಅಂಕದ ಪ್ರಶ್ನೆಗಳ ಕಡೆಗೆ ಬಂದರೆ, ಭೂಮಿಯ ಮೇಲ್ಮೈ ಹೇಗೆ ಉಗಮವಾಯಿತು ಅನ್ನುವಂತಹ ಮೊದಲನೇ ಪ್ರಶ್ನೆಗೆ ಬರ್ತೀವಿ. ಈ ಪ್ರಶ್ನೆಗೆ ಮುಖ್ಯವಾಗಿ ನಾವು ಏನೇನು ಬರೀಬೇಕು ಅಂತ ಕೇಳಿದರೆ, ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮವನ್ನು ಹೊಂದಿತು. ಭೂಮಿ ಜೀವಿಗಳನ್ನು ಹೊಂದಿರುವಂತಹ ಏಕೈಕ ಗ್ರಹ. ನಮ್ಮ ಸೌರ ವ್ಯವಸ್ಥೆಯಲ್ಲಿ ಏನು 9 ಗ್ರಹಗಳಿದ್ದಾವೆ,
ಈಗ 8 ಗ್ರಹಗಳಿದ್ದಾವೆ. ಸೊ ಆ 8 ಗ್ರಹಗಳಲ್ಲಿ ಜೀವಿಗಳಿರುವಂತಹ ಏಕೈಕ ಗ್ರಹ ಭೂಮಿ. 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಉಗಮವಾಯಿತು. ಆರಂಭದಲ್ಲಿ ಹೇಗಿತ್ತು ಭೂಮಿ ಅಂತಂದರೆ ಅತ್ಯಂತ ಉಷ್ಣತೆಯಿಂದ ಕೂಡಿದ್ದು ಉರಿಯುವಂತಹ ಒಂದು ಬಿಸಿಯಾದ ಗೋಳವಾಗಿತ್ತು. ಇದನ್ನು ನಾವು ಬರೀಬೇಕು. ಅದರ ಉಷ್ಣತೆ ತುಂಬ ಜಾಸ್ತಿ ಇತ್ತು, ಉರಿಯುವ ಗೋಳ ಆಗಿತ್ತು. ಅದು ಎಷ್ಟು ಉಷ್ಣತೆಯನ್ನು ಹೊಂದಿತ್ತು ಅಂತಂದರೆ ಬಂಡೆಗಳು ಕರಗಿದ ಸ್ಥಿತಿಯಲ್ಲಿದ್ದವು, ಬಂಡೆಗಳೆಲ್ಲ ಕರಗಿ ಹೋಗಿದ್ವು. ಅಷ್ಟು ಉಷ್ಣತೆ ಆರಂಭದಲ್ಲಿ ಭೂಮಿಯ ಉಷ್ಣತೆ ಇತ್ತು. ಇದನ್ನು ನಾವು ಆರಂಭದಲ್ಲಿ ಬರೀಬೇಕು. ಆಮೇಲೆ ಭೂಮಿಯ ಮೇಲೆ ಅನೇಕ ಆಕಾಶಕಾಯಗಳು ಬಂದು ಬೀಳ್ತಿದ್ವು. ಉದಾಹರಣೆಯಲ್ಲಿ ಬರೀಬೇಕು ನಾವು, ಉಲ್ಕೆಗಳು ಬಂದು ಭೂಮಿಯನ್ನ ಅಪ್ಪಳಿಸ್ತಾ ಇದ್ವು, ಭೂಮಿಗೆ ಧೂಮಕೇತುಗಳು ಬಂದು ಬಡಿತಾ ಇದ್ವು, ಭೂಮಿಯಲ್ಲಿ ಆವಾಗ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾ ಇದ್ವು. ಹೀಗೆ ಭೂಮಿ ಅತಿಯಾದಂತಹ ಉಷ್ಣತೆಯಿಂದ ಉರಿಯುವ ಗೋಳವಾಗಿದ್ರೆ ಅದರ ಮೇಲೆ ಉಲ್ಕೆಗಳ ಪ್ರಹಾರ, ಧೂಮಕೇತುಗಳ ಪ್ರಹಾರ, ಜ್ವಾಲಾಮುಖಿಯ ಸ್ಫೋಟ ಹೀಗೆಲ್ಲ ನಡೀತಾ ಇದ್ದಂತಹ ಭೂಮಿ ಒಂದು ಪ್ರಬಲವಾದ ಅಪ್ಪಳಿಸುವಿಕೆಯಿಂದ ಓರೆಯಾಯಿತು ಅಂತ ನೋಡ್ತೀವಿ. ಬಲವಾದ ಅಪ್ಪಳಿಸುವಿಕೆಯಿಂದ ಭೂಮಿಯ ಓರೆಯಾಯಿತು. ಆ ಭೂಮಿ ಓರೆಯಾದ ಮೇಲೆ ತನ್ನ ಸುತ್ತ ತಿರುಗಲಿಕ್ಕೆ ಶುರುವಾಯಿತು. ಹಾಗೂ ಬಲವಾದ ಅಪ್ಪಳಿಸುವಿಕೆಯಿಂದ ಭೂಮಿಯ ಒಂದು ಭಾಗ ಕಿತ್ಕೊಂಡು ಬಂತು. ಆಗ ಚಂದ್ರನ ಉಗಮವಾಯಿತು. ಆಗಲೇ ನೋಡಿದ್ದೀವಿ, ವಾತಾವರಣದ ಸೃಷ್ಟಿಗೆ ಕಾರಣವಾಗಿದ್ದು ಓರೆಯಾದಂತಹ ಭೂಮಿ ಚಲನೆಯನ್ನು ಆರಂಭಿಸಿತು ಹಾಗೂ ಚಂದ್ರನ ಉಗಮವಾಯಿತು. ಇದರಿಂದ ಹವಾಗುಣ, ಆರಂಭದ ಹವಾಗುಣ ಮತ್ತು ವಾತಾವರಣ ನಿರ್ಮಾಣ ಆಯಿತು ಅಂತ ನೋಡ್ತೀವಿ. ಹೀಗೆ ಹಲವಾರು ಮಿಲಿಯನ್ ವರ್ಷಗಳು ಕಳಿತಾ ಏನಾಯಿತು ಅಂತಂದರೆ ನಿಧಾನವಾಗಿ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಯಾದವು, ನಿಧಾನವಾಗಿ ಉಲ್ಕೆಗಳ ಅಪ್ಪಳಿಸುವಿಕೆ ಕಡಿಮೆ ಆಯಿತು, ನಿಧಾನವಾಗಿ ಧೂಮಕೇತುಗಳ ಅಪ್ಪಳಿಸುವಿಕೆ ಕಡಿಮೆ ಆಯಿತು, ನಿಧಾನವಾಗಿ ಭೂಮಿ ತಂಪಾಗುವ ಪ್ರಕ್ರಿಯೆಗೆ ಒಳಗಾಯಿತು, ನಿಧಾನವಾಗಿ ಭೂಮಿ ತಂಪಾಯಿತು. ಇದು ಒಂದೆರಡು ವರ್ಷ ಅಲ್ಲ, ಹಲವಾರು ಮಿಲಿಯನ್ ವರ್ಷಗಳನ್ನ ತಗೊಂಡು ನಿಧಾನವಾಗಿ ಭೂಮಿ ತಂಪಾಗಲು ಆರಂಭಿಸಿದೆ. ಭೂಮಿ ತಂಪಾಗಲಿಕ್ಕೆ ಆರಂಭಿಸ್ತಾ ಭೂಮಿಯ ಮೇಲ್ಭಾಗ ಮೊದಲು ಗಟ್ಟಿಯಾಯಿತು ಅಂತ ನೋಡ್ತೀವಿ. ಇದನ್ನು ನಾವು ಭೂಮಿ ಅಂತ ಪರಿಗಣಿಸಿದ್ರೆ ತಂಪಾಗ್ತಾ ಈ ಭೂಮಿಯ ಮೇಲ್ಭಾಗ ಏನಿದೆ, ಭೂಮಿಯ ಹೊರಮೈ ಏನಿದೆ, ಇದು ತಂಪಾಗಿ ಗಟ್ಟಿಯಾಗಲಿಕ್ಕೆ ಆರಂಭಿಸ್ತು ಅಂತ ನೋಡ್ತೀವಿ. ಆ ಗಟ್ಟಿಯಾದಂತಹ ಭೂಮಿಯ ಮೇಲ್ಮೈ ಏನಿದೆ, ಭೂಮಿಯ ಮೇಲ್ಭಾಗ ಏನಿದೆ, ಇದನ್ನು ಕ್ರಸ್ಟ್ ಅಂತ ಕರಿತೀವಿ. ಇದನ್ನು ನಾವು ಸರಿಯಾಗಿ ನೆನಪಲ್ಲಿಟ್ಕೊಂಡು ಬರೀಬೇಕು. ಭೂಮಿಯ ಕ್ರಸ್ಟ್ ಈ ರೀತಿಯಲ್ಲಿ ರಚನೆ ಆಯಿತು ಅಥವಾ ಭೂಮಿಯ ಮೇಲ್ಮೈ ಈ ರೀತಿ ರಚನೆ ಆಯಿತು ಅನ್ನೋದನ್ನು ನಾವು ಬರೀಬೇಕು. ತುಂಬ ಸುಲಭವಾಗಿದೆ. 4.5 ಇನ್ನೊಂದ್ಸಲ ಸಂಕ್ಷಿಪ್ತವಾಗಿ ನೋಡ್ಬಿಡೋಣ. 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮವಾಯಿತು. ಜೀವಿಗಳಿರುವಂತಹ ಏಕೈಕ ಗ್ರಹ ಭೂಮಿ. ಆರಂಭದಲ್ಲಿ ಅತಿಯಾದ ಉಷ್ಣತೆಯಿಂದ ಬಿಸಿಯಾದ ಗೋಳ, ಉರಿಯುವ ಗೋಳ, ಬಂಡೆಗಳು ಕರಗಿದ ಸ್ಥಿತಿಯಲ್ಲಿದ್ದವು, ಉಲ್ಕೆಗಳು ಬಂದು ಬೀಳ್ತಿದ್ವು, ಧೂಮಕೇತುಗಳು ಅಪ್ಪಳಿಸ್ತಿದ್ವು, ಜ್ವಾಲಾಮುಖಿ ಸ್ಫೋಟಗೊಳ್ತಿತ್ತು. ಬಲವಾದಂತಹ ಒಂದು ಅಪ್ಪಳಿಸುವಿಕೆಯಿಂದ ಭೂಮಿ ಓರೆಯಾಯಿತು, ಚಲನೆ ಆರಂಭ ಆಯಿತು, ಚಂದ್ರನ ಉಗಮ ಆಯಿತು. ಇದರಿಂದಾಗಿ ಹವಾಮಾನ ಅಥವಾ ವಾತಾವರಣ ಸೃಷ್ಟಿಯಾಯಿತು ಭೂಮಿಯ ಮೇಲೆ. ಆಮೇಲೆ ನಿಧಾನವಾಗಿ ಭೂಮಿ ತಂಪಾಗಲು ಆರಂಭಿಸಿತು. ಭೂಮಿಯ ಮೇಲ್ಮೈ ಏನಾಗಿದೆ, ಇದು ತಂಪಾಗಿ ಗಟ್ಟಿಯಾಯಿತು. ಇದನ್ನು ಭೂಮಿಯ ಮೇಲ್ಮೈ ಅಥವಾ ಕ್ರಸ್ಟ್ ಅಂತ ಕರಿತೀವಿ. ಅಲ್ಲಿಗೆ 5 ಅಂಕದ ಒಂದು ಪ್ರಶ್ನೆಯನ್ನು ನೋಡಿದ್ದೀವಿ. ಎರಡನೆಯ ಪ್ರಶ್ನೆಯ ಕಡೆಗೆ ಬಂದರೆ, ಆಹಾರ ಮತ್ತು ಆಶ್ರಯ ತಾಣಗಳು ಹೇಗೆ ಮಾನವನ ವಿಕಸನಕ್ಕೆ ಕಾರಣವಾಯಿತು ಅಂತ. ಇಲ್ಲಿ ನಾವೊಂದು 3 ಭಾಗ ಮಾಡ್ಕೋಬೇಕು. ಅತ್ಯಂತ ಮೇಲು ಕುಟುಂಬವಾದಂತಹ ಹೊಮಿನಾಯ್ಡ್ಸ್. ಈ ಹೊಮಿನಾಯ್ಡ್ಗಳು ಯಾವ ರೀತಿ ಇದ್ವು, ಅವರ ಆಹಾರ ಮತ್ತು ಆಶ್ರಯ ತಾಣಗಳು ಏನು? ಹೊಮಿನಾಯ್ಡ್ಗಳೇನಿದ್ದಾವೆ ಇವು ಮರದ ಮೇಲೆ ಜೀವಿಸ್ತಾ ಇದ್ವು. ಹಾಗೆ ಮರ ಅವುಗಳ ಆಶ್ರಯ ತಾಣವಾಗಿತ್ತು. ಮರದಲ್ಲಿಯೇ ಸಿಗುವಂತಹ ಹಣ್ಣು, ಕಾಯಿ, ಆಮೇಲೆ ಎಲೆ ಇವುಗಳನ್ನೆಲ್ಲ ತಿಂದು ಜೀವಿಸ್ತಾ ಇದ್ವು. ಮರ ಆಶ್ರಯವಾಗಿತ್ತು ಆರಂಭದಲ್ಲಿ, ಹೊಮಿನಾಯ್ಡ್ಗಳ ಕಾಲದಲ್ಲಿ. ಇನ್ನು ಮರದಲ್ಲಿಯೇ ಸಿಗುವಂತಹ ಎಲೆಗಳನ್ನು ತಿಂದು ಬದುಕ್ತಾ ಇದ್ವು, ಕೆಲವೊಮ್ಮೆ ಕಾಯಿಗಳನ್ನು ತಿಂದು ಬದುಕ್ತಾ ಇದ್ವು, ಕೆಲವೊಮ್ಮೆ ಹಣ್ಣುಗಳನ್ನು ಕೂಡ ತಿಂದು ಬದುಕ್ತಾ ಇದ್ವು, ಕೆಲವೊಮ್ಮೆ ನಿಧಾನಕ್ಕೆ ಭೂಮಿಯಿಂದ ಕೆಳಗಡೆ ಇಳಿದು ಬಂದು ಗಡ್ಡೆಗೆಣಸುಗಳನ್ನು ಕೂಡ ತಿಂದು ಇವು ಬದುಕ್ತಾ ಇದ್ವು ಅಂತ ನೋಡ್ತೀವಿ. ಅಲ್ಲಿಗೆ ಈ ಹೊಮಿನಾಯ್ಡ್ಗಳೇನಿದ್ದಾವೆ
ಶುದ್ಧ ಸಸ್ಯಾಹಾರಿಗಳಾಗಿದ್ದುವು. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಆರಂಭದಲ್ಲಿ ಹೋಮಿನಾಯ್ಡ್ಗಳು ಸಸ್ಯಾಹಾರಿಗಳಾಗಿದ್ವು. ಹೋಮಿನಾಯ್ಡ್ಗಳ ನಂತರ ನಾವು ನೆಕ್ಸ್ಟ್ ಎರಡನೆಯ ಹಂತಕ್ಕೆ ಬರ್ತೀವಿ, ಹೊಮಿನಿಡ್ಸ್ಗಳು. ಹೊಮಿನಿಡ್ಸ್ಗಳ ಕಾಲದಲ್ಲಿ ಏನಾಯಿತು ಅಂತ. ಹೊಮಿನಿಡ್ಸ್ಗಳ ಕಾಲದಲ್ಲಿ ದೊಡ್ಡ ಬದಲಾವಣೆ ಅಂತಂದ್ರೆ ಹಿಮಯುಗದ ಆರಂಭ. ಹಿಮಯುಗ ಆರಂಭ ಆಗಿದ್ರಿಂದ ಕಾಡುಗಳ ಸಂಖ್ಯೆಯಲ್ಲಿ ಅಥವಾ ಕಾಡುಗಳ ದಟ್ಟಣೆಯಲ್ಲಿ ಕೊರತೆಯಾಯಿತು. ಕಾಡುಗಳು ನಾಶ ಆಯಿತು. ಹಿಮಯುಗದ ಪರಿಣಾಮ. ಮರದ ಮೇಲಿದ್ದಂತಹ ಹೊಮಿನೈಡ್ಸ್ಗಳು ತಮ್ಮ ವಿಕಾಸದ ಅವಧಿಯಲ್ಲಿ ಮರಗಳಿಂದ ಕೆಳಗಡೆ ಇಳಿದವು. ಆಹಾರಕ್ಕಾಗಿ ಬಹಳ ದೂರದ ಪ್ರಯಾಣವನ್ನ ಮಾಡಬೇಕಾಯಿತು. ಆ ದೂರದ ಪ್ರಯಾಣದಲ್ಲಿ ಅವರಿಗೆ ಆಹಾರದ ಅಭಾವ ಉಂಟಾಯಿತು. ಆಗ ಯಾವುದೋ ಒಂದು ದೊಡ್ಡ ಜೀವಿ ಬೇಟೆಯಾಡಿ ತಿಂದು ಉಳಿದಂತಹ ಒಂದು ಮಾಂಸವನ್ನ ಈ ಹೊಮಿನಿಡ್ಸ್ಗಳು ನೋಡಿದವು. ತಮ್ಮ ಜೀವವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಆ ಮಾಂಸವನ್ನ, ಹಸಿ ಮಾಂಸವನ್ನ ತಿನ್ನಲಿಕ್ಕೆ ಆರಂಭಿಸಿದವು. ಅಲ್ಲಿಗೆ ಸಸ್ಯಾಹಾರಿಯಾಗಿದ್ದ ಹೊಮಿನಾಯ್ಡ್ಗಳು ಹೊಮಿನಿಡ್ಸ್ಗಳ ಕಾಲಕ್ಕೆ ಬಂದಾಗ ಮಾಂಸಾಹಾರಿಗಳಾದವು. ಮಾಂಸ ಅವುಗಳ ಆಹಾರ ಆಯಿತು. ಮರ ಏನು ಆಶ್ರಯ ಆಗಿತ್ತು, ಮರ ಸಿಗ್ಲಿಲ್ಲ. ಈಗ ದೂರ 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 ಕ್ರಮಿಸ್ತಾ ಕೆಲವೊಂದು ದೊಡ್ಡ ಕಲ್ಲು ಬಂಡೆಗಳು, ಈ ಕಲ್ಲು ಬಂಡೆಗಳನ್ನ ಅವು ಆಶ್ರಯವಾಗಿ ಬಳಸಿದವು. ಇನ್ನೂ ಮುಂದುವರೆದು ಗುಹೆಗಳನ್ನ ಕೂಡ ಆಶ್ರಯವನ್ನಾಗಿ ಬಳಸಿದವು. ನಿಯಾಂಡರ್ ಮಾನವ ಏನಿದ್ದಾನೆ, ಈತ ಗುಹೆಗಳನ್ನ ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ ಅಂತ ನೋಡ್ತೀವಿ, ನಿಯಾಂಡರ್ ಮಾನವನನ್ನು. ಅಲ್ಲಿಗೆ ಮರ ಇದ್ದದ್ದು ಏನಾಯ್ತು ಹೇಳಿ, ಕಲ್ಲು ಬಂಡೆ, ಗುಹೆ ಆಶ್ರಯ ಆಯಿತು. ಸಸ್ಯಾಹಾರ ಇದ್ದದ್ದು ಮಾಂಸಾಹಾರವಾಗಿ ಬದಲಾಯಿತು. ಇನ್ನು ಮೂರನೆಯ ಒಂದು ಹಂತಕ್ಕೆ ಬರ್ತೀವಿ, ಆಹಾರ ಮತ್ತು ಆಶ್ರಯ ತಾಣದಲ್ಲಿ ಹೊಮಿನಿನ್ಸ್ಗಳ ಕಾಲದಲ್ಲಿ ಏನಾಯಿತು ಅಂತ. ಸೊ ಹೊಮಿನಿನ್ಸ್ಗಳ ಕಾಲದಲ್ಲಾದಂತಹ ದೊಡ್ಡ ಬದಲಾವಣೆ ಏನು ಅಂತಂದ್ರೆ, ಮಾನವ ತಾನೇ ಆಹಾರವನ್ನ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ದ. ಅಂದ್ರೆ ಆಹಾರ ಉತ್ಪಾದನೆ ಮಾಡಿದ ಅಂತಂದ್ರೆ ಆತ ಯೋಜಿತವಾದಂತಹ ಬೇಟೆಯನ್ನ ಆರಂಭಿಸಿದ. ಜೊತೆಯಲ್ಲಿ ಮೀನುಗಾರಿಕೆಯನ್ನ ಆರಂಭಿಸಿದ. ಯೋಜಿತವಾದಂತಹ ಬೇಟೆ ಮತ್ತು ಮೀನುಗಾರಿಕೆ ಅವನ ಉದ್ಯೋಗ ಆಯಿತು. ಆಗ್ಲೇ ನಾವು ನೋಡಿದೀವಿ, ಇಂಗ್ಲೆಂಡಿನ ಬಾಕ್ಸ್ ಗ್ರೋ ಎನ್ನುವಲ್ಲಿ ತನಗಿಂತ ದೊಡ್ಡದಾದಂತಹ ಪ್ರಾಣಿಗಳನ್ನ ವಧಿಸ್ತಾನೆ. ಶಾನ್ ಇಂಜಿನ್ ಅನ್ನುವಲ್ಲಿ ಕೂಡ ಆತ ಯೋಜಿತವಾಗಿ ಬೇಟೆಯನ್ನ ಆಡ್ತಾನೆ. ಈ ಯೋಜಿತವಾದಂತಹ ಬೇಟೆ ಆಯುಧಗಳ ತಯಾರಿಕೆಗೆ, ಅವನ ಬುದ್ಧಿಶಕ್ತಿಯ ವಿಕಾಸಕ್ಕೆ ಕಾರಣ ಆಯಿತು ಅಂತ ನೋಡ್ತೀವಿ. ಜೊತೆಯಲ್ಲಿ ಆತ ಪೋಲ್ನಾ ಬೋರ್ನಾ ಡಾಲ್ಮೆನ್ ಅನ್ನುವಲ್ಲಿ ಮನೆಯನ್ನ ಕೂಡ ಕಟ್ಕೋತಾನೆ. ಹೊಮಿನಿನ್ಸ್ಗಳ ಕಾಲದಲ್ಲಿ ಆಶ್ರಯ ಏನಾಯಿತು ಅಂತ ಕೇಳಿದ್ರೆ ಮನೆ ಆಯಿತು. ಮರ ಹೋಯ್ತು, ಗುಹೆ ಹೋಯ್ತು, ಕಲ್ಲು ಬಂಡೆ ಹೋಯ್ತು, ಮನೆಯನ್ನ ಕಟ್ಕೋತಾನೆ. ಐರ್ಲೆಂಡ್ ದೇಶದ ಪೋಲ್ನಾ ಬೋರ್ನಾ ಡಾಲ್ಮೆನ್ ಅನ್ನುವಲ್ಲಿ ಮೊಟ್ಟ ಮೊದಲ ಮನೆಯನ್ನ ಕಟ್ಟಿದ. ಯೋಜಿತ ಬೇಟೆಯನ್ನಾಡ್ದ, ಮೀನುಗಾರಿಕೆ ರೂಢಿಸ್ಕೊಂಡ. ಹೀಗೆ ಆಹಾರ ಮತ್ತು ಆಶ್ರಯ ತಾಣಗಳು ಮಾನವನ ವಿಕಾಸದಲ್ಲಿ ಪ್ರಭಾವವನ್ನು ಬೀರಿದವು. ಇನ್ನು ಮೂರನೆಯ ಪ್ರಶ್ನೆ ಬರ್ತೀವಿ, ಮಾನವನ ವಿಕಸನದಲ್ಲಿ ಪಶುಪಾಲನೆ ಮತ್ತು ಕೃಷಿಯ ಪಾತ್ರ ಏನು ಅಂತ. ಪಶುಪಾಲನೆಯನ್ನ ಮಾನವ ಮೊದಲು ಆರಂಭಿಸ್ತಾನೆ. ಬಹುಶಃ ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ ನಾಯಿ ಆತ ಮೊಟ್ಟ ಮೊದಲು ಸಾಕಿದ ಅಥವಾ ಪಳಗಿಸಿದ ಪ್ರಾಣಿ. ನಾಯಿಗೂ ಮತ್ತು ಮನುಷ್ಯನಿಗೂ ಹೇಗೆ ಸಂಬಂಧ ಬೆಳೀತು ಅಂತಂದ್ರೆ, ಮಾನವ ತಾನು ತಿಂದಂತಹ ಮಾಂಸದ ತುಣುಕುಗಳನ್ನು ಅಥವಾ ಎಲುಬುಗಳನ್ನು ತನ್ನ ಮನೆಯ ಹೊರಗಡೆ ಎಸಿತಾನೆ. ಅದನ್ನು ತಿನ್ನುವ ಸಲುವಾಗಿ ನಾಯಿ ಬರುತ್ತೆ. ನಾಯಿ ತನಗೆ ಆಹಾರ ಇಲ್ಲಿ ಸಿಗತ್ತೆ ಅನ್ನೋ ಕಾರಣಕ್ಕೆ ಆ ಮನೆಯ ಸುತ್ತ ಸುಳಿದಾಡುತ್ತೆ. ಕ್ರಮೇಣ ನಾಯಿಯನ್ನ ಮನುಷ್ಯನು ಗಮನಿಸ್ತಾನೆ ಮತ್ತು ತನಗೆ ಉಪಯೋಗಕ್ಕಾದಿತ್ತು ಅಂತ ಹೇಳಿ ತಾನೇ ಅದಕ್ಕೆ ಆಹಾರವನ್ನು ಕೊಟ್ಟು ಸಾಕ್ಲಿಕ್ಕೆ ಶುರು ಮಾಡ್ತಾನೆ. ನಾಯಿ ಮುಂದೆ ಅವನಿಗೆ ಬೇಟೆಗಾರಿಕೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಬೇಟೆಗಾರಿಕೆಗೆ ಸಹಾಯ ಮಾಡುತ್ತೆ. ನಾಯಿ ಮನೆಯನ್ನ ಕಾವಲು ಕಾಯುತ್ತೆ ಅಂತ ನೋಡ್ತೀವಿ. ಆಮೇಲೆ ನಿಧಾನವಾಗಿ ಆತ ಆಡನ್ನ ಸಾಕ್ತಾನೆ, ಕುರಿಯನ್ನ ಸಾಕ್ತಾನೆ, ಹಸುವನ್ನ ಸಾಕ್ತಾನೆ. ಹೀಗೆ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಈ ಪ್ರಾಣಿಗಳ ಸಾಕಾಣಿಕೆಯಿಂದ ಮಾನವ ಅಲೆಮಾರಿಯಾದ ಅನ್ನುವಂತಹ ಒಂದು ಪಟ್ಟ ಇದೆ. ಮಾನವ ಅಲೆಮಾರಿಯಾದ. ಯಾಕೆ ಅಲೆಮಾರಿಯಾದ ಅಂತಂದ್ರೆ, ಆತ ಆಹಾರಕ್ಕಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲೆದಾಡುವಂತೆ ಮಾಡಿತು ಪಶುಪಾಲನೆ. ಪಶುಪಾಲನೆಯ ನಂತರ ಸುಮಾರು 13,000 ವರ್ಷಗಳ ಹಿಂದೆ ಆತ ಕೃಷಿಯನ್ನ ಆರಂಭಿಸ್ತಾನೆ.
ಕೃಷಿಯನ್ನ ಯಾವಾಗ ಅವನು ಆರಂಭಿಸ್ತಾನೋ ಆಗ ಮನುಷ್ಯ ಆಹಾರದ ಸಂಗ್ರಾಹಕನಾಗಿದ್ದವನು ಆಹಾರದ ಉತ್ಪಾದಕನಾಗ್ತಾನೆ. ಇದು ಮಾನವನ ವಿಕಾಸದಲ್ಲಿ ಬಹಳ ದೊಡ್ಡದಾದಂತಹ ಕ್ರಾಂತಿಕಾರಿಯಾದಂತಹ ಬದಲಾವಣೆ. ಆಹಾರದ ಸಂಗ್ರಾಹಕನಾಗಿದ್ದವನು ಆಹಾರದ ಉತ್ಪಾದಕನಾದ. ಅಲೆಮಾರಿತನ ಹೋಯಿತು, ಯಾಕೆಂದರೆ ಕೃಷಿಯಿಂದ ಅವನಿಗೂ ಆಹಾರ ಸಿಕ್ತು, ಜೊತೆಯಲ್ಲಿ ಪ್ರಾಣಿಗಳಿಗೂ ಮೇವು ಸಿಕ್ತು ಅಂತ ನೋಡ್ತೀವಿ. ಹಾಗೆ ಮಾನವನ ಅಲೆದಾಟ ತಪ್ಪಿತು, ಒಂದು ಕಡೆ ನೆಲೆಸ್ತಾನೆ, ಹಳ್ಳಿಗಳು ಬೆಳೆಯುತ್ತೆ, ನಗರಗಳು ಬೆಳೆಯುತ್ತೆ, ಮನುಷ್ಯ ನಾಗರಿಕತೆಯೆಡೆಗೆ ಮುನ್ನಡಿತಾನೆ ಕೃಷಿಯಿಂದಾಗಿ. ಆತ ಆರಂಭದಲ್ಲಿ ಆಹಾರದ ಧಾನ್ಯಗಳನ್ನು ಬೆಳಿತಾನೆ, ಭತ್ತ ಬೆಳಿತಾನೆ, ಗೋಧಿ ಬೆಳಿತಾನೆ, ಸಿರಿಧಾನ್ಯಗಳನ್ನು ಬೆಳಿತಾನೆ, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ನಿಧಾನವಾಗಿ ರೂಢಿಸ್ಕೋತಾ ಹೋಗ್ತಾನೆ. ಅವನಿಗೆ ಆಹಾರ ಸಿಕ್ತು ಕೃಷಿಯಿಂದ ಅಂತ ನೋಡ್ತೀವಿ. ಹೀಗೆ ಮಾನವನ ವಿಕಸನದಲ್ಲಿ ಪಶುಪಾಲನೆ ಮತ್ತು ಕೃಷಿ ಒಂದು ಕ್ರಾಂತಿಕಾರಿಯಾದಂತಹ ಪಾತ್ರವನ್ನು ವಹಿಸುತ್ತೆ. ಇನ್ನು ನಾಲ್ಕನೆಯ ಪ್ರಶ್ನೆಯ ಕಡೆಗೆ ಬಂದರೆ, ಮಾನವನ ವಿಕಸನದಲ್ಲಿ ದ್ವಿಪಾದ ಚಲನೆ ಮತ್ತು ಶಿಲಾಯುಧಗಳ ಪಾತ್ರವನ್ನು ಬರೆಯಿರಿ ಅಂತ. ದ್ವಿಪಾದ ಚಲನೆ ಅಂದರೆ ಆಗಲೇ ನಾವು ನೋಡಿದ್ದೀವಿ, ಆತ 2 ಕಾಲುಗಳಲ್ಲಿ ನಡಿಲಿಕ್ಕೆ ಶುರು ಮಾಡ್ತಾನೆ, ಕೆಲವೊಮ್ಮೆ 2 ಕಾಲುಗಳಲ್ಲಿ ಓಡಲಿಕ್ಕೆ ಕೂಡ ಶುರು ಮಾಡ್ತಾನೆ. ಈ 2 ಕಾಲುಗಳಲ್ಲಿ ನಡೆಯುವುದು ಅಥವಾ ಓಡುವುದೇನಿದೆ ಇದೇ ದ್ವಿಪಾದ ಚಲನೆ. ದ್ವಿಪಾದ ಚಲನೆಯಿಂದ ಏನು ಪರಿಣಾಮ ಆಯಿತು ಅಂತ ನೋಡಿದ್ರೆ, ಆತ ನೇರವಾದ ಅಂಗವಿನ್ಯಾಸವನ್ನು ರೂಢಿಸ್ಕೊಳ್ತಾನೆ. ಇವತ್ತು ಮಾನವ ಏನು ನೇರವಾದ ಅಂಗವಿನ್ಯಾಸವನ್ನು ಹೊಂದಿದ್ದಾನೆ, ಆ ಅಂಗವಿನ್ಯಾಸಕ್ಕೆ ದ್ವಿಪಾದ ಚಲನೆ ಪ್ರಮುಖ ಕಾರಣ. ದ್ವಿಪಾದ ಚಲನೆಯಿಂದ ಅವನ ದೃಷ್ಟಿ ಸುಧಾರಣೆಯಾಗತ್ತೆ, ದೃಷ್ಟಿಯಲ್ಲಿ ಸುಧಾರಣೆ ಆಯಿತು. ದ್ವಿಪಾದ ಚಲನೆಯಿಂದ ಆತ ಯೋಜಿತವಾದಂತಹ ಬೇಟೆಯನ್ನು ಆಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಯೋಜಿತವಾಗಿ ಆತ ಬೇಟೆಯನ್ನು ಆಡ್ತಾನೆ, ತನಗಿಂತ ಹೆಚ್ಚಾದಂತಹ ಶಕ್ತಿಶಾಲಿಯಾದಂತಹ ಪ್ರಾಣಿಗಳನ್ನು ಬೇಟೆಯಾಡ್ತಾನೆ, ಬೆಂಕಿಯನ್ನು ಶೋಧಿಸ್ತಾನೆ. ಹೀಗೆ ಅನೇಕ ವಿಷಯಗಳಿಗೆ ದ್ವಿಪಾದ ಚಲನೆ ಸಹಾಯ ಮಾಡುತ್ತೆ. 2 ಹಿಡಿತಗಳು, ಬಹಳ ಮುಖ್ಯವಾಗಿ ಶಿಲಾಯುಧಗಳನ್ನು ಬಳಸಲಿಕ್ಕೆ ಅನುಕೂಲಕರವಾದಂತಹ 2 ಹಿಡಿತಗಳು ರೂಢಿಯಲ್ಲಿ ಬರುತ್ತೆ. ಒಂದು ದ್ವಿಪಾದ ಚಲನೆಯಿಂದ ಮುಷ್ಟಿ ಹಿಡಿತ ಮತ್ತು ಸೂಕ್ಷ್ಮ ಹಿಡಿತ. ಈ 2 ಹಿಡಿತಗಳು ಮನುಷ್ಯನ ಜೀವನದಲ್ಲಿ ಈ ದ್ವಿಪಾದ ಚಲನೆಯಿಂದ ಆಗತ್ತೆ ಅಂತ ನೋಡ್ತೀವಿ. ಇದರ ಜೊತೆಯಲ್ಲಿ ಶಿಲಾಯುಧಗಳು, ಆಗಲೇ ನಾವು ನೋಡಿದ್ದೀವಿ, ಈ ಶಿಲಾಯುಧಗಳನ್ನು ಮನುಷ್ಯ ಶಿಲೆಯನ್ನು ಆಯುಧವನ್ನಾಗಿ ಬಳಸಲಿಕ್ಕೆ ಶುರು ಮಾಡ್ತಾನೆ. ಯೋಜಿತ ಬೇಟೆಗೆ ಇದು ಅನುಕೂಲ ಮಾಡಿಕೊಳ್ಳುತ್ತೆ. ಹೋಮೋ ಹೆಬಿಲಸ್, ಈತ ಈ ಶಿಲಾಯುಧಗಳನ್ನು ಬಳಸಿದಂತಹ ಮೊದಲ ಮಾನವ ಪ್ರಜಾತಿ ಅಂತ ನೋಡ್ತೀವಿ. ನಮಗೆ ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಓಲ್ಡ್ ವಾನ್ ಎಂಬಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಆಯುಧಗಳು ಸಿಕ್ಕಿದಾವೆ ಅಂತ ನೋಡ್ತೀವಿ. ಈ ಆಯುಧಗಳನ್ನು ಆತ ಬಳಸಿದ ಆಧಾರದ ಮೇಲೆ ಹಳೆ ಶಿಲಾಯುಗ, ಆಮೇಲೆ ಮಧ್ಯಶಿಲಾಯುಗ ಹಾಗೂ ಹೊಸ ಶಿಲಾಯುಗ ಎಂಬಂತಹ 3 ಭಾಗಗಳನ್ನಾಗಿ ಕೂಡ ನಾವು ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡ್ತೀವಿ. ಹೀಗೆ ಮಾನವನ ವಿಕಾಸದಲ್ಲಿ ದ್ವಿಪಾದ ಚಲನೆ ಮತ್ತು ಶಿಲಾಯುಧಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ನೋಡ್ತೀವಿ. ಇನ್ನು 5ನೆಯ ಮತ್ತು 2 ಅಂಕದ ಕೊನೆಯ ಪ್ರಶ್ನೆ, ಆಧುನಿಕ ಮಾನವ ಉಗಮಿಸಿದ ಸ್ಥಳಗಳ ಕುರಿತು ಚರ್ಚಿಸಿ 2 ಸಿದ್ಧಾಂತಗಳನ್ನು ಬರೀಬೇಕಿಲ್ಲಿ. ಒಂದು, ಆಫ್ರಿಕಾ ಮೂಲದ ಸಿದ್ಧಾಂತ. ಆಫ್ರಿಕಾ ಮೂಲದ ಸಿದ್ಧಾಂತ ಅನ್ನೋದು ಒಂದು ಸಿದ್ಧಾಂತ ಮಾನವನ ಉಗಮಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಅಂತ. ಈ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಹಾಗೂ ಆಫ್ರಿಕಾ ಮೂಲದ ಸಿದ್ಧಾಂತ ಇವುಗಳ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಂಡ್ರೆ ಸಾಕು. ಈ ಸಿದ್ಧಾಂತದ ಪ್ರಕಾರ ಮೊಟ್ಟಮೊದಲ ಮಾನವ ಆಫ್ರಿಕಾದಲ್ಲಿ ಜನಿಸಿದ. ಅಲ್ಲಿನ ತತ್ಪೂರ್ವಜ ಪ್ರಜಾತಿಯನ್ನ ನಾಶ ಮಾಡಿ ತನ್ನ ವಂಶವನ್ನು ಅಭಿವೃದ್ಧಿಗೊಳಿಸಿದ. ಯಾಕೆಂದರೆ ಆಫ್ರಿಕಾ ಉಷ್ಣವಲಯದ ವಾಯುಗುಣವನ್ನೇನು ಹೊಂದಿತ್ತು, ಅದು ಮಾನವನ ಅಥವಾ ಹೋಮೋನ ವಿಕಾಸಕ್ಕೆ ಅತ್ಯಂತ ಅನುಕೂಲಕರವಾಗಿತ್ತು. ಇದಕ್ಕೆ ಏನು ಆಧಾರ ಇದೆ ಅಂತ ಕೇಳಿದ್ರೆ, ಅತ್ಯಂತ ಪ್ರಾಚೀನ ಮಾನವನ ಪಳೆಯುಳಿಕೆಗಳು, ಆಯುಧಗಳು ಇವೆಲ್ಲ ಹೆಚ್ಚಾಗಿ ನಮಗೆ ಆಫ್ರಿಕಾದಲ್ಲಿಯೇ ಸಿಕ್ಕಿದೆ. ಹಾಗೆ ಆಫ್ರಿಕಾ ಮೂಲದ ಸಿದ್ಧಾಂತ, ಆಫ್ರಿಕಾದಲ್ಲಿ ಮೊಟ್ಟ ಮೊದಲ ಮನುಷ್ಯ ವಿಕಾಸಗೊಂಡ, ಉಗಮಿಸಿದ, ಆಮೇಲೆ ಆತ ಪ್ರಪಂಚದ ಬೇರೆ ಬೇರೆ ಕಡೆ ಮುಂದುವರಿದ ಅಂತ. ಬಟ್ ಇದನ್ನು ವಿರೋಧಿಸುವಂತಹ ಇನ್ನೊಂದು ಗುಂಪು ಹೇಳುತ್ತೆ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತದಲ್ಲಿ. ಹೇಗೆ ಆಫ್ರಿಕಾದಲ್ಲಿ ಮನುಷ್ಯ ಉಗಮಿಸಿದನೋ ಹಾಗೆಯೇ ಏಷ್ಯಾದಲ್ಲೂ ಉಗಮಿಸಿದ, ಯುರೋಪಿನಲ್ಲಿಯೂ ಉಗಮಿಸಿದ ಮತ್ತು ಅಲ್ಲಿನ ತತ್ಪೂರ್ವಜ ಪ್ರಜಾತಿಯನ್ನ ಮೀರಿ ತಾನು ಬೆಳೆದ, ವಿಕಾಸಗೊಂಡ. ಇದಕ್ಕೆ ಇವರೇನು ಸಾಕ್ಷಿ ಕೊಡ್ತಾರೆ ಅಂತಂದರೆ, ಪ್ರಪಂಚದ ಮಾನವನ ದೈಹಿಕ ರಚನೆಯಲ್ಲಿನ ವ್ಯತ್ಯಾಸಗಳನ್ನು ಉದಾಹರಿಸ್ತಾರೆ.
ಆಫ್ರಿಕಾದಲ್ಲಿ ಕಂಡುಬರುವಂತಹ ಮನುಷ್ಯ ಏಷ್ಯಾದಲ್ಲಿ ಕಂಡುಬರುವ ಮನುಷ್ಯನಿಗಿಂತ ಭಿನ್ನವಾಗಿದ್ದಾನೆ. ಏಷ್ಯಾದಲ್ಲಿ ಕಂಡುಬರುವಂತಹ ಮನುಷ್ಯ ಯುರೋಪಿನಲ್ಲಿ ಕಂಡುಬರುವ ಮನುಷ್ಯನಿಗಿಂತ ಭಿನ್ನನಾಗಿದ್ದಾನೆ. ಹಾಗೆ ಈ ಭಿನ್ನತೆ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತಕ್ಕೆ ಒಂದು ಪ್ರಬಲವಾದಂತಹ ಸಮರ್ಥನೆ ಅಥವಾ ಸಾಕ್ಷಿ ಅಂತ ನೋಡ್ತೀವಿ. ಹೀಗೆ ಈ ಎರಡು ಸಿದ್ಧಾಂತಗಳನ್ನು ನಾವಿಲ್ಲಿ ವಿವರಿಸಬೇಕು, ಆಫ್ರಿಕಾ ಮೂಲದ ಸಿದ್ಧಾಂತ ಮತ್ತು ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಅಲ್ಲಿಗೆ ಎಲ್ಲ 5 ಅಂಕದ ಪ್ರಶ್ನೆಗಳನ್ನು ನೋಡಿದಾಗಾಯಿತು. ಇನ್ನು 10 ಅಂಕದ ಒಂದು ಕೊನೆಯ ಪ್ರಶ್ನೆ, ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳು. ಆಲ್ರೆಡಿ ಹಲವಾರು ಅಂಶಗಳನ್ನು ನಾವು ನೋಡಿದ್ದೀವಿ. ಇನ್ಯಾವೆಲ್ಲ ಅಂಶಗಳನ್ನು ನೋಡಬೇಕು ಅಂತ ಕೇಳಿದ್ರೆ, ವಾತಾವರಣದಲ್ಲಿ ಬದಲಾವಣೆ, ಇದು ಮಾನವನ ವಿಕಾಸದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂತಹ ಮೊದಲನೆಯ ಅಂಶ. ವಾತಾವರಣದಲ್ಲಿ ಬದಲಾವಣೆ ಆಯಿತು. ಈ ಪ್ರಪಂಚ ಹಲವಾರು ಹಿಮಯುಗಗಳನ್ನು ಕಂಡಿತು. ಈ ಹಿಮಯುಗಗಳ ಪರಿಣಾಮವಾಗಿ ಅರಣ್ಯಗಳು ನಾಶವಾದವು, ಹುಲ್ಲುಗಾವಲುಗಳು ಹೆಚ್ಚಾದವು. ಆ ಅತಿಯಾದ ಶೀತಕ್ಕೆ ಹೊಂದಿಕೊಳ್ಳಲು ಬಟ್ಟೆಗಳನ್ನು ಉಪಯೋಗಿಸಬೇಕಾಯಿತು. ಈ ವಾತಾವರಣಕ್ಕೆ ಹೊಂದಿಕೊಂಡಂತಹ ಹೋಮೋ ಹೆಬಿಲಸ್ ಏನಿದ್ದಾನೆ, ಆತ ಪ್ರಾಣಿಗಳ ಚರ್ಮವನ್ನು ಬಳಸಿ ತನ್ನನ್ನು ಬೆಚ್ಚಗಿಟ್ಕೋತಾನೆ, ಬದುಕಿ ಉಳಿತಾನೆ. ಆದರೆ ಈ ಥರ ತನ್ನನ್ನು ತಾನು ಸುಧಾರಿಸಿಕೊಳ್ಳದ, ಹೊಂದಿಕೊಳ್ಳದಂತಹ ದಕ್ಷಿಣದ ವಾನರ, ಈತ ಅವನತಿಯನ್ನೇ ಹೊಂದ್ತಾನೆ, ನಾಶವನ್ನೇ ಹೊಂದ್ತಾನೆ ಅಂತ ನಾವು ನೋಡ್ತೀವಿ. ದಕ್ಷಿಣದ ವಾನರ ಅಥವಾ ಆಸ್ಟ್ರಲೋಪೆಥಿಕಸ್ ಏನಿದ್ದಾನೆ, ಆತ ನಾಶವನ್ನು ಹೊಂದಿದ. ಆದರೆ ಹೋಮೋ ಹೆಬಿಲಸ್ ಹೊಂದಿಕೊಂಡ, ಬದುಕುಳಿದ. ಅಲ್ಲಿಗೆ ಇಲ್ಲಿ 3 ಅಂಶಗಳನ್ನ ಗಮನಿಸಬೇಕು: ಮಾನವನ ಉಗಮ, ಮಾನವನ ವಿಕಾಸ, ಮಾನವನ ಅಭಿವೃದ್ಧಿ, ಮಾನವನ ಅಳಿವು. ಈ ಎಲ್ಲ ಅಂಶಗಳ ಮೇಲೆ, ಅಥವಾ ಇಲ್ಲಿ ವಿವಿಧ ಪ್ರಜಾತಿಗಳನ್ನು ಇಟ್ಕೊಳ್ಳೋಣ, ಕೇವಲ ಮಾನವ ಅಂತಲ್ಲ, ವಿವಿಧ ಪ್ರಜಾತಿಗಳ ಉಗಮ, ವಿಕಾಸ, ಅಭಿವೃದ್ಧಿ, ಅಳಿವುಗಳ ಮೇಲೆ ವಾತಾವರಣದ ಬದಲಾವಣೆ ಪ್ರಮುಖ ಪ್ರಭಾವವನ್ನು ಬೀರುತ್ತೆ. ಅಲ್ಲಿಗೆ 1 ಅಂಶ ಮುಗೀತು. ಇನ್ನು 2ನೆಯ ಅಂಶ, ಮೆದುಳಿನ ಗಾತ್ರದಲ್ಲಿ ವೃದ್ಧಿ. ಈ ಮೆದುಳಿನ ಗಾತ್ರದಲ್ಲಿ ಆದಂತಹ ವೃದ್ಧಿ ಏನಿದೆ, ಇದರಿಂದ ಮಾನವನ ಮೆದುಳು ವೃದ್ಧಿಯಾಯಿತು. ಹೋಮೋ ಹೆಬಿಲಸ್ನ ಮೆದುಳಿನ ಗಾತ್ರವನ್ನು ನೋಡಿದ್ರೆ 1400 cc ಅಂತ ನೋಡ್ತೀವಿ. ಇದನ್ನು ಕ್ಯೂಬಿಕ್ ಸೆಂಟಿಮೀಟರಲ್ಲಿ ಈ ಮೆದುಳಿನ ಗಾತ್ರವನ್ನು ಅಳಿತಾರೆ. ಈ 1400 cc ಮೆದುಳಿನ ಗಾತ್ರ, ಹೋಮೋ ಹೆಬಿಲಸ್ನ ಮೆದುಳಿನ ಗಾತ್ರ ಅಥವಾ ಹೋಮೋಸೇಪಿಯನ್ಸ್ ಆಧುನಿಕ ಜಾಣಮಾನವನ ಮೆದುಳಿನ ಗಾತ್ರ ಅಷ್ಟಕ್ಕೆ ವೃದ್ಧಿಯನ್ನು ಹೊಂದುತ್ತೆ. ಇದು ಈ ಮಾನವನ ಹತ್ತಿರದ ಸಂಬಂಧಿಗಳಾದ ಚಿಂಪಾಂಜಿ, ಬೋನ್ಬೋಗಳ ಮೆದುಳಿನ ಗಾತ್ರಕ್ಕಿಂತ ಸುಮಾರು ಪಟ್ಟು ಹೆಚ್ಚು, 2-3 ಪಟ್ಟು ಜಾಸ್ತಿ ಇದೆ ಅಂತ ನೋಡ್ತೀವಿ. ಹಾಗಾಗಿಯೇ ಅವುಗಳು ಯಾವುದೇ ರೀತಿಯ ಸ್ಮೃತಿಯನ್ನು ಹೊಂದಿಲ್ಲ, ಅವುಗಳಿಗೆ ಭಾಷೆಯನ್ನು ಆಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಮೆದುಳಿನ ಗಾತ್ರ ಕಡಿಮೆ ಇರೋದ್ರಿಂದ. ಮೆದುಳಿನ ಗಾತ್ರ ಹೆಚ್ಚಾಗಿದ್ದರಿಂದ ಮನುಷ್ಯ ಯೋಜಿತ ಬೇಟೆಯಾಡ್ತಾನೆ, ಚಿತ್ರಕಲೆಯನ್ನು ರೂಢಿಸಿಕೊಳ್ತಾನೆ, ಭಾಷೆಯನ್ನು ಅಭಿವೃದ್ಧಿಗೊಳಿಸ್ಕೊಳ್ತಾನೆ, ಬೆಂಕಿಯನ್ನು ಶೋಧಿಸ್ತಾನೆ, ಪಶುಪಾಲನೆ ಮಾಡ್ತಾನೆ, ಕೃಷಿಯನ್ನು ಮಾಡ್ತಾನೆ. ಇವೆಲ್ಲವುಗಳು ಕೂಡ ಈ ಮೆದುಳಿನ ಗಾತ್ರದ ವೃದ್ಧಿ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ಬರೀಬೇಕು. ಇನ್ನು 3ನೆಯ ಅಂಶದಲ್ಲಿ ಆಹಾರ ಮತ್ತು ಆಶ್ರಯ ತಾಣ. ಆಗಲೇ ನಾವು ಈ ಆಹಾರ ಮತ್ತು ಆಶ್ರಯ ತಾಣದ ಬಗ್ಗೆ ನೋಡಿದ್ದೀವಿ. ಹೊಮಿನೈಡ್ಸ್ಗಳು ಹೇಗೆ ಮರದ ಮೇಲಿದ್ವು, ಹೊಮಿನಿಡ್ಸ್ಗಳು ಗುಹೆಗಳಿಗೆ ಬಂದವು, ಹೊಮಿನಿಡ್ಸ್ಗಳು ಮನೆ ಕಟ್ಟಿಕೊಂಡವು. ಆರಂಭದಲ್ಲಿ ಸಸ್ಯಾಹಾರ, ಆಮೇಲೆ ಮಾಂಸಾಹಾರ, ಆಮೇಲೆ ಬೇಟೆಗಾರಿಕೆ ಮತ್ತು ಮೀನುಗಾರಿಕೆ, ಹೀಗೆ. ಆಮೇಲೆ 4ನೇ ಒಂದು ಅಂಶಕ್ಕೆ ಬಂದರೆ ಶಿಲಾಯುಧಗಳು. ಇವುಗಳ ಬಗ್ಗೆ ಕೂಡ ನಾವು ನೋಡಿದ್ದೀವಿ. ಮನುಷ್ಯ ಶಿಲಾಯುಧಗಳನ್ನು ರಚಿಸ್ಕೊಳ್ತಾನೆ. ಆ ಶಿಲಾಯುಧಗಳು ಮಾನವನ ಬೇಟೆಗಾರಿಕೆಗೆ ಅನುಕೂಲ ಮಾಡಿಕೊಳ್ಳುತ್ತೆ. ಮತ್ತು ಯಾವಾಗ ಅವನು ಈ ಶಿಲಾಯುಧಗಳನ್ನು ರಚನೆ ಮಾಡ್ತಾನೋ ಅದು ಮೆದುಳಿನ ಗಾತ್ರದ ವೃದ್ಧಿಗೂ ಕೂಡ ಕಾರಣ ಆಗತ್ತೆ ಅಂತ ನೋಡ್ತೀವಿ. ಶಿಲಾಯುಧಗಳನ್ನು ಆಧರಿಸಿಯೇ ಹಳೆ ಶಿಲಾಯುಗ, ಆಮೇಲೆ ಮಧ್ಯಶಿಲಾಯುಗ, ಆಮೇಲೆ ಹೊಸ ಶಿಲಾಯುಗ ಎಂಬಂತಹ 3 ಭಾಗಗಳನ್ನಾಗಿ ಕೂಡ ನಾವು ಅದನ್ನು ಅಧ್ಯಯನ ಮಾಡ್ತೀವಿ ಮುಂದಿನ ವರ್ಷ ದ್ವಿತೀಯ PUCಯಲ್ಲಿ ಅಂತ ನೋಡ್ತೀವಿ. ಇನ್ನು ಶಿಲಾಯುಧಗಳ ನಂತರದಲ್ಲಿ 5ನೆಯ ಒಂದು ಅಂಶಕ್ಕೆ ಬಂದರೆ ದ್ವಿಪಾದ ಚಲನೆ. ದ್ವಿಪಾದ ಚಲನೆಯ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. 2 ಕಾಲುಗಳಲ್ಲಿ ನಡೆಯೋದು, ಓಡೋದು, ಇದರಿಂದ ನೇರವಾದಂತಹ ಅಂಗವಿನ್ಯಾಸ ಆಯಿತು, ದೃಷ್ಟಿ ಸುಧಾರಿಸಿತು ಅಂತೆಲ್ಲ ನೋಡಿದ್ದೀವಿ. ಇದು ಮಾನವನ ವಿಕಾಸದಲ್ಲಿ ಪ್ರಭಾವ ಬೀರಿದ ಪ್ರಮುಖ ಅಂಶ. ದ್ವಿಪಾದ ಚಲನೆಯ ನಂತರ ನಾವು ನೋಡಲಿಕ್ಕಿರೋದು ಪಶುಪಾಲನೆ. ಪಶುಪಾಲನೆ ಮಾನವನನ್ನು ಅಲೆಮಾರಿಯಾಗಿಸುತ್ತೆ. ಆತ ನಾಯಿಯನ್ನು ಮೊದಲು ಸಾಕಿದ, ಆತ ಆಹಾರಕ್ಕಾಗಿ, ನೀರಿಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಾಡ್ಲಿಕ್ಕೆ ಕಾರಣ ಆಗುತ್ತೆ ಪಶುಪಾಲನೆ ಅಂತ ನೋಡ್ತೀವಿ. ಪಶುಪಾಲನೆಯ ನಂತರ ಅವನು ಕೃಷಿಯನ್ನು ಕೂಡ ಆರಂಭಿಸ್ತಾನೆ. ಇದನ್ನು 6ನೆಯ ಪಾಯಿಂಟಲ್ಲೇ ನಾವು ಇಟ್ಕೊಳ್ಳೋಣ. ಪಶುಪಾಲನೆ ಮತ್ತು ಕೃಷಿ ಕ್ರಾಂತಿಕಾರಿ ಬದಲಾವಣೆ. ಮಾನವನನ್ನು ಒಂದು ಕಡೆ ನೆಲೆಸುವಂತೆ ಮಾಡುತ್ತೆ, ಆಹಾರದ ಉತ್ಪಾದಕನಾಗತ್ತೆ.
ಆಹಾರದ ಸಂಗ್ರಾಹಕನಾಗಿದ್ದವನು ಅಲೆಮಾರಿಯಾಗಿದ್ದವನು ಆಹಾರದ ಉತ್ಪಾದಕನಾಗ್ತಾನೆ. ದೊಡ್ಡ ಬದಲಾವಣೆ ಕೃಷಿ ಮತ್ತು ಪಶುಪಾಲನೆ. ಇನ್ನು 7ನೆಯ ಒಂದು ಪಾಯಿಂಟಲ್ಲಿ ಭಾಷೆ ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ. ಆತನ ಮೆದುಳಿನ ಗಾತ್ರ ವೃದ್ಧಿಯಾಗಿದ್ದರಿಂದ ಅನೇಕ ಶಬ್ದಗಳನ್ನು ನೆನಪಿಟ್ಕೊಳ್ತಾನೆ, ಅದನ್ನು ತರ್ಕಬದ್ಧವಾಗಿ ಜೋಡಿಸ್ತಾನೆ. ಆರಂಭದಲ್ಲಿ ಸಂಜ್ಞೆ, ಆ ಸಂಜ್ಞೆ ಶಬ್ದಗಳು ಮತ್ತು ಶಬ್ದಗಳ ಅನುಕ್ರಮವಾದ ಜೋಡಣೆ, ಇವುಗಳಿಂದ ಮೆದುಳಿನ ಗಾತ್ರವೂ ವೃದ್ಧಿಯಾಗುತ್ತೆ ಮತ್ತು ಮೆದುಳಿನ ಗಾತ್ರದ ವೃದ್ಧಿಯಿಂದ ಭಾಷೆ ಕೂಡ ಸುಲಭವಾಗಿ ಆಗುತ್ತೆ. ಮಾನವನ ವಿಕಸನದಲ್ಲಿ ಭಾಷೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ನೋಡ್ತೀವಿ. ಇನ್ನು ಕೊನೆಯ ಒಂದು ಕಾರಣ ಏನು ಅಂತ ಕೇಳಿದ್ರೆ ಕಲೆ. ಇದು ಮಾನವನ ವಿಕಾಸದ ಕೊನೆಯಲ್ಲಾಯಿತು. ತಾನು ಕಂಡುಕೊಂಡಂತಹ, ತಾನು ಮಾಡಿದಂತಹ ಅನೇಕ ವಿಷಯಗಳನ್ನು ಆತ ಅಭಿವ್ಯಕ್ತಗೊಳಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಆಗ ಹುಟ್ಕೊಂಡಿದ್ದೇ ಚಿತ್ರಕಲೆ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಅವನು ತಾನು ಬೇಟೆಯಾಡಿದ ಚಿತ್ರಗಳನ್ನು ತಾನು ವಾಸಿಸ್ತಾ ಇರುವಂತಹ ಗುಹೆಗಳ ಗೋಡೆಗಳ ಮೇಲೆ ಚಿತ್ರಿಸ್ತಾನೆ. ಪ್ರಮುಖವಾಗಿ ಫ್ರಾನ್ಸಿನ ಲಾಸ್ ಕಾಸ್ಕ್ ಅನ್ನುವಲ್ಲಿ ಅತ್ಯಂತ ಪ್ರಾಚೀನ ಕಾಲದ ಮಾನವನ ಚಿತ್ರಕಲೆಯನ್ನು ನೋಡ್ತೀವಿ. ಹಾಗೆ ಭಾರತದ ಬಿಂಬೆಟ್ಕದಲ್ಲಿ ಕೂಡ ಇಂತಹ ಚಿತ್ರಕಲೆಯನ್ನು ನಾವು ಗಮನಿಸ್ತೀವಿ. ಹೀಗೆ ಕಲೆಯನ್ನು ಆತ ರೂಢಿಸ್ಕೊಳ್ತಾನೆ. ಅವನ ವಿಕಸನದಲ್ಲಿ ಕೊನೆಯಲ್ಲಿ ಇದು ಜಾಗೃತ ಆಗುತ್ತೆ. ಇದೊಂದು ಮಂತ್ರವಿಧಿಯಾಗಿ, ಮನರಂಜನೆಯ ವಿಧಿಯಾಗಿ ಕೂಡ ನಾವು ನೋಡ್ತೀವಿ. ಚಿತ್ರಗಳನ್ನು ಕೊಡ್ತಾನೆ. ಇದು ಮಾನವನ ವಿಕಸನದಲ್ಲಿ ಅವನ ಮೆದುಳಿನ ಗಾತ್ರದ ವೃದ್ಧಿಗೆ ಸಹಾಯ ಮಾಡುತ್ತೆ. ಆತ ಹಸಿರು ಬಣ್ಣವನ್ನು, ಎಲೆಗಳ ರಸವನ್ನು ತೆಗೆದು ಹಸಿರು ಬಣ್ಣವನ್ನು ಬರಿತಾನೆ. ಆಮೇಲೆ ಇಂಗಾಲವನ್ನು ತೆಗೆದು ಕಪ್ಪು ಬಣ್ಣವನ್ನು ಬಡಿತಾನೆ. ರಕ್ತ ಮತ್ತು ಕೊಬ್ಬನ್ನು ಬಳಸಿ ಕೆಂಪು ಬಣ್ಣವನ್ನು ಬಡಿತಾನೆ. ಹೀಗೆ ಆತ ತನ್ನ ಮೆದುಳಿನ ಗಾತ್ರವನ್ನು ವೃದ್ಧಿಸ್ಕೊಳ್ತಾನೆ. ಜೊತೆಗೆ ಆತನು ವಿಕಾಸಗೊಳ್ತಾನೆ ಅಂತ ನೋಡ್ತೀವಿ. ಹೀಗೆ ಇವೆಲ್ಲ ಕಾರಣಗಳಿಂದ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವ ಅಂಶ 10 ಅಂಕದ ಪ್ರಮುಖ ಪ್ರಶ್ನೆ: ವಾತಾವರಣದಲ್ಲಿ ಬದಲಾವಣೆ, ಮೆದುಳಿನ ಗಾತ್ರದಲ್ಲಿ ವೃದ್ಧಿ, ಆಹಾರ ಆಶ್ರಯ ತಾಣ, ಶಿಲಾಯುಧಗಳು, ದ್ವಿಪಾದ ಚಲನೆ, ಪಶುಪಾಲನೆ ಮತ್ತು ಕೃಷಿ, ಭಾಷೆ, ಕಲೆ. ಇವಿಷ್ಟನ್ನು ನಾವು ಅಲ್ಲಿ ಆರಂಭದಲ್ಲಿ ಬರೀಬೇಕು. ಇನ್ನು ಈ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳನ್ನು ನೋಡಿಬಿಟ್ರೆ ಆಲ್ಮೋಸ್ಟ್ ಆಲ್ ಇಡೀ ಪಾಠವನ್ನು ನಾವು ಕವರ್ ಮಾಡಿದಾಗತ್ತೆ. ಇದ್ರ ಪ್ರಶ್ನೆ ಕೋಟಿಯ ಮೊದಲನೆಯ ಪ್ರಶ್ನೆ: ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ ನಿಯಾಂಡರ್ ಮಾನವ ಏನಿದ್ದಾನೆ, ಈತ ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮನುಷ್ಯ. ಹಾಗೆ ಇವರಿಗೆ ಗುಹಾ ಮಾನವ ಅಂತ ಕೂಡ ಕರಿತೀವಿ. ಅಲ್ಲಿಗೆ ಒಂದು ಪ್ರಶ್ನೆ ಉತ್ತರ ಸಿಕ್ತು. ಮಾನವನ ವಿಕಸನದ ಇತಿಹಾಸದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಯಾವುದು ಅಂತ ಕೇಳಿದ್ರೆ ಕೃಷಿಯ ಆರಂಭ ಏನಿದೆ, ಇದು ಕ್ರಾಂತಿಕಾರಿಯಾದ ಬದಲಾವಣೆ. ಇದು ನಾಗರಿಕತೆಯೆಡೆಗೆ ಮಾನವ ವಿಕಾಸಗೊಳ್ಳುವಂತೆ ಮಾಡಿತು. ಇನ್ನು ಪ್ರಾಣಿ ಪ್ರಭೇದದ ಪ್ರಥಮ ರೂಪ, ಇದನ್ನು ಕೇಳಬಹುದು. ಬಿಟ್ಟ ಸ್ಥಳವನ್ನು ತುಂಬಿರಿ. ಆಪ್ಷನನ್ನು ಕೊಡ್ತಾರೆ. ಪ್ರೋಟೋಜೋವಾಗಳನ್ನು ಪ್ರಾಣಿ ಪ್ರಭೇದದ ಪ್ರಥಮ ರೂಪ ಅಂತ ಹೇಳಿ ಪರಿಗಣಿಸ್ತಾರೆ, ಪ್ರೋಟೋಜೋವಾಗಳು. ಇನ್ನು 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋದ ಜೀವಿ ಪ್ರಭೇದ ಯಾವುದು ಅಂತ ಕೇಳಿದ್ರೆ ಡೈನೋಸರ್ಗಳು ಒಂದು ಕಾಲದಲ್ಲಿ ಬಹಳ ಪ್ರಬಲವಾಗಿದ್ದವು. ಆದರೆ ವಾತಾವರಣದೊಂದಿಗೆ ಹೊಂದ್ಕೊಳ್ಳಿಕ್ಕೆ ಆಗದೇ ಇದ್ದುದರಿಂದ ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಅವು ಅಳಿದು ಹೋದವು ಅಂತ ನೋಡ್ತೀವಿ. ಹೊಂದಿಸಿ ಬರೆಯಿರಿ. ಚಾರ್ಲ್ಸ್ ಡಾರ್ವಿನ್. ಇಲ್ಲಿ ಹೊಂದಿಸಿ ಬರಲಿಕ್ಕೇನೂ ಇಲ್ಲ, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ. ಮಾನವನ ಉಗಮದ 2 ಸಿದ್ಧಾಂತಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಾನವನ ಉಗಮದ ಸಿದ್ಧಾಂತಗಳನ್ನು 5 ಅಂಕದಲ್ಲಿ ನಾವು ನೋಡಿದ್ದೀವಿ. ಯಾವ್ಯಾವ್ದು ಬರೀಬೇಕು ಅಂತಂದರೆ ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ, ಇದು ಒಂದು ಥಿಯರಿ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಇನ್ನೊಂದು ಆಫ್ರಿಕಾ ಮೂಲದ ಸಿದ್ಧಾಂತ. ಇವೆರಡನ್ನು ನಾವು ಬರೆದ್ರಾಯಿತು. 5 ಅಂಕದ ಪ್ರಶ್ನೆಯಲ್ಲಿ ಕೂಡ ನೋಡಿದ್ದೀವಿ. ಆಫ್ರಿಕಾ ಮೂಲ ಸಿದ್ಧಾಂತ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಯಾವುದಾದ್ರೆರಡು ಮಾನವ ಪ್ರಜಾತಿಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಮಾನವ ಪ್ರಜಾತಿಗಳನ್ನು ಹೆಸರಿಸಬೇಕು. ಉದಾಹರಣೆಗೆ ಹೇಳೋದಾದರೆ ಆರಂಭದ ಮೊದಲ ಮಾನವ ಪ್ರಜಾತಿಯಿಂದನೇ ಆರಂಭಿಸೋಣ. ಹೋಮೋ ಹೆಬಿಲಸ್, ಈತ ಮೊದಲ ಮಾನವ ಪ್ರಜಾತಿ ಅಂತ ನೋಡ್ತೀವಿ. ಆಮೇಲೆ ಹೋಮೋ ಎರೆಕ್ಟಸ್, ಬಹಳ ಮುಖ್ಯವಾಗಿರುವ ಮಾನವ ಪ್ರಜಾತಿ, ಯಾಕೆಂದರೆ ನೇರ ಅಂಗವಿನ್ಯಾಸವನ್ನು ಹೊಂದಿದಂತಹ ಮೊದಲ ಮಾನವ ಪ್ರಜಾತಿ ಅಂತ ನೋಡ್ತೀವಿ, ಹೋಮೋ ಎರೆಕ್ಟಸ್. ಇನ್ನು ನಿಯಾಂಡರ್ ಮಾನವ, ಆತ ಗುಹಾ ಮಾನವ ಅಂತ ಅನಿಸ್ಕೊಂಡಿದ್ದ, ನಿಯಾಂಡರ್ ಮಾನವ ಅಂತ ಬರೀಬಹುದು. ಅಥವಾ ನಮ್ಮ ವೈಜ್ಞಾನಿಕ ಹೆಸರನ್ನೇ ಬರೆದರೂ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಹೋಮೋ ಸೇಪಿಯನ್ಸ್. ಇದು ಮಾನವನ ವೈಜ್ಞಾನಿಕ ಹೆಸರು, ಜಾಣ ಮಾನವನ ಹೆಸರು, ವೈಜ್ಞಾನಿಕ ಹೆಸರು ಅಂತ ನೋಡ್ತೀವಿ, ಹೋಮೋ ಸೇಪಿಯನ್ಸ್. ಇವೆಲ್ಲ ಮಾನವನ ವಿವಿಧ ಪ್ರಕಾರಗಳು, ಪ್ರಜಾತಿಗಳು ಅಂತ ನೋಡ್ತೀವಿ. ಇನ್ನು ಮಾನವನ ವಿಕಸನಕ್ಕೆ ಸಹಾಯಕವಾದ ಪ್ರಮುಖ ಅಂಶಗಳನ್ನು ಆಲ್ರೆಡಿ ಚರ್ಚಿಸಿದ್ದೀವಿ 10 ಅಂಕದ ಪ್ರಶ್ನೆಗಳಲ್ಲಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಭೂಮಿಯ ಉಗಮ 4.5 ಬಿಲಿಯನ್ ವರ್ಷಗಳ ಹಿಂದೆ. ಹಾಗೆ ಮೊದಲನೇ ಸ್ಥಾನದಲ್ಲಿ ಭೂಮಿಯ ಉಗಮ. ಓಲ್ಡ್ ವಾನ್ ಶಿಲಾಯುಧಗಳು 2.6 ಮಿಲಿಯನ್ ವರ್ಷಗಳ ಹಿಂದೆ, ಇದು 2ನೇ ಸ್ಥಾನದಲ್ಲಿ ಬರುತ್ತೆ. ಭೂಮಿಯ ಉಗಮ ಅನ್ನೋದು ನಮ್ಮ ಪಾಠದಲ್ಲಿ ಕೇಳುವಂತಹ ಕಾಲಾನುಕ್ರಮದಲ್ಲಿಯೇ ಅತಿ ಹಳೆಯದಾದಂತಹ ಒಂದು ಕಾಲ. ಯಾವುದೇ ಸಂದರ್ಭದಲ್ಲಿ ಕೂಡ ಭೂಮಿಯ ಉಗಮನೇ ಮೊದಲು, ಆದರೆ ವಿಶ್ವದ ಉಗಮ ಕೊಟ್ಟಾಗ ವಿಶ್ವದ ಉಗಮ, ಆಮೇಲೆ ಭೂಮಿಯ ಉಗಮ,
ಆಮೇಲೆ ಜೀವಿಗಳ ಉಗಮ, ಆಮೇಲೆ ಮಾನವನ ಉಗಮ, ಕೊನೆಯಲ್ಲಿ ಶಿಲಾಯುಧಗಳು ಇವೆಲ್ಲ ಬರುತ್ತೆ. ಹೀಗೆ ನಾವು ಮಾನವನ ವಿಕಸನದ ಕಥೆಯಲ್ಲಿ ಎಲ್ಲ ಪ್ರಶ್ನೋತ್ತರಗಳನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ್ದೀವಿ. ಇದುವರೆಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದನ್ನು ಮಗದೊಮ್ಮೆ ಕೇಳಿ ಮತ್ತು ಇಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಸಿದ್ಧತೆ ಮಾಡಿಕೊಳ್ಳಿ ಮತ್ತು ಪೂರ್ಣ ಅಂಕಗಳನ್ನು ಪಡ್ಕೊಳ್ಳಿ. 10 ಅಂಕದ ಪ್ರಶ್ನೆಗಳಿಗೆ ನೀವು ತೀರಾ ದೀರ್ಘವಾದ ವಿವರಣೆಯನ್ನು ಬರೆಯೋ ಅಗತ್ಯ ಇಲ್ಲ. ಎಲ್ಲ 8 ಪಾಯಿಂಟ್ಸ್ಗಳಿಗೆ ಒಂದು 4-5 ಸಾಲುಗಳ ವಿವರಣೆಯನ್ನು ಕೊಟ್ಟರೂ ನಿಮಗೆ ಪೂರ್ಣ ಅಂಕಗಳು ಬರುತ್ತೆ. ಸುಮಾರಿಷ್ಟು ಪ್ರಶ್ನೆಗಳೆಲ್ಲ 5 ಅಂಕದ ಪ್ರಶ್ನೆಗಳಲ್ಲಿಯೇ ಇರುತ್ತೆ. ಹಾಗೆ ಅಲ್ಲಿ ಕಲ್ತ್ಕೊಂಡಿದ್ದನ್ನೇ ನೀವು ಇಲ್ಲಿ ಬರೆದರಾಯಿತು. ಹೆಚ್ಚುವರಿಯಾಗಿ ವಾತಾವರಣದ ಬದಲಾವಣೆ, ಭಾಷೆ, ಕಲೆ ಈ 3 ಬಿಟ್ಟರೆ ಬಾಕಿ ಎಲ್ಲ 5 ಅಂಕದ ಪ್ರಶ್ನೆಗಳಲ್ಲಿ ಏನು ವಿವರವಾಗಿ ಅಧ್ಯಯನ ಮಾಡಿರ್ತೀರಿ ಅದನ್ನೇ ಬರೆದರೆ ಆಯಿತು. ಅಲ್ಲಿಗೆ 2ನೆಯ ಪಾಠದ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ. ನಾವು ಶೀಘ್ರವಾಗಿ 3ನೆಯ ಪಾಠ, ಸ್ವಲ್ಪ ದೀರ್ಘವಾದಂತಹ ಪಾಠ, ಪ್ರಾಚೀನ ನಾಗರಿಕತೆಗಳು, ಅಲ್ಲಿ ನಾಗರಿಕತೆ, ಸಂಸ್ಕೃತಿ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ ಇವೆಲ್ಲವನ್ನು ಒಳಗೊಂಡ ಪ್ರಶ್ನೋತ್ತರಗಳನ್ನು ಅತಿ ಶೀಘ್ರದಲ್ಲಿ ಮುಂದಿನ ಒಂದು ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನೀವು ನೋಡಿ ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಪಾಠವನ್ನು ಮುಗಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್.